ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರ ಬಹುರೂಪಗಳು. ಬಹುರೂಪಗಳು ಕೆಮಿಸ್ಟ್ರಿ ಚಾಪ್ಟರ್ 3 ರೀ. ಬಹುರೂಪಗಳು ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಅಲೋಟ್ರೋಪ್ಸ್ ಅಂತ ಕರೀತಾರ. ಇದ್ರ ಬಗ್ಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಲೀಟ್ ಚಾಪ್ಟರ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಇದ್ರ ಬಗ್ಗೆ ಎಕ್ಸಾಮ್ದಾಗ ಬಾಸಲ ಕ್ವಶನ್ ಕೇಳಿದಾರೆ ಲಾಸ್ಟ್ ಟೈಮ್. ಅದು ನೋಡ್ರಿ, ಮೊದಲು ಬಹುರೂಪಗಳು ಅಂತಂದ್ರೆ ಏನ ನೋಡ್ಬೇಕು. ಏನಿದ್ ಬಹುರೂಪಗಳು ಅಂತಂದ್ರೆ ಇಲ್ಲೇ ಗೊತ್ತಾಗತ್ ನೋಡ್ರಿ ನಿಮಗ್. ಬಹುರೂಪ ನೋಡ್ರಿ, ಒಂದು ವಸ್ತು ಏನಾಗಿರತ್ತಪ್ಪ ಅಂತಂದ್ರ ಒಂದೇ ವಸ್ತುವಿಂದ ರೆಡಿ ಆಗಿರತ್ತೆ. ಒಂದು ವಸ್ತು ಒಂದೇ ಅಟಮ್ ನಿಂದ ರೆಡಿ ಆಗಿರ್ತತಿ. ಆದ್ರ ಅವು ನೋಡಾಕ್ ಏನಿರ್ತಾವಪ್ಪ ಅಂತಂದ್ರ ಬೇರೆ ಬೇರೆ ಆಕಾರದಲ್ಲಿ ಇರ್ತಾವ. ಅವುಗಳ ರೂಪ ಏನಿರತ್ತಪ್ಪ ಅಂತಂದ್ರ ಬೇರೆ ಬೇರೆ ಇರ್ತತಿ. ಅವುಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಬಹುರೂಪಗಳು ಅಂತ ಕರೀತಾರ. ಉದಾಹರಣೆ ನೋಡ್ರಿ, ನೀವು ಒಂದು ಇಟ್ಟಂಗಿ ತಗೋರಿ. ಈ ಇಟ್ಟಂಗಿದಿಂದ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರ ಮನಿ ಕಟ್ಟಬಹುದು, ಅಥವಾ ಕಾರ್ಖಾನೆ ಕಟ್ಟಬಹುದು, ಅಥವಾ ದೇವಸ್ಥಾನ ಕಟ್ಟಬಹುದು. ಅದ್ರ ರೆಡಿ ಆಗಿದ್ರಿಂದ ರೀ ಮೇನ ಒಂದ ಇಟ್ಟಂಗಿದಿಂದ ರೆಡಿ ಆಗಿರ್ತತಿ. ಆದ್ರ ಅವುಗಳ ಆಕಾರ ಏನಾಗಿತ್ತು, ಬೇರೆ ಬೇರೆ ಆಯ್ತು. ಒಂದ್ ಮನಿ ಬಂತು, ಒಂದ್ ಮನಿ ಆಕಾರ ಕೊಟ್ರಿ, ಒಂದ್ ಕಾರ್ಖಾನೆ ಆಕಾರ ಬಂತು, ಒಂದ್ ಏನಾಗತ್ತ ದೇವಸ್ಥಾನದ ಆಕಾರ ಬಂತು. ಅದ್ರ ರೆಡಿ ಆಗಿದ್ರಿಂದ ಇಟ್ಟಂಗಿದಿಂದ ರೆಡಿ ಆಗಿರ್ತತಿ. ಅಂದ್ರ ಮನೆ, ಕಾರ್ಖಾನೆ, ದೇವಸ್ಥಾನ ಇವು ಏನಕ್ಕವಪ್ಪ ಅಂತಂದ್ರ ಇವೇನಕ್ಕವ್ರಿ ಇಟ್ಟಂಗಿಯ ಬಹುರೂಪಗಳು ಆಕಾವ್. ಅದೇ ರೀತಿ ಈಗ ಕಾರ್ಬನ್ ಬಹುರೂಪ ನೋಡೋಣ. ಮಣ್ಣಕ್ಕೆ ಏನ್ ಹಿಂಗಂದ್ರ ಕಾರ್ಬನ್ನಿನ ಬಹುರೂಪ ಅಂತಂದ್ರೆ ಏನ್ರಿ, ಅವೆಲ್ಲಾ ಮಟೀರಿಯಲ್ಗಳು ಎದ್ರಿಂದ ರೆಡಿ ಆಗಿರ್ಬೇಕು, ಕಾರ್ಬನ್ ದಿಂದನ ರೆಡಿ ಆಗಿರ್ಬೇಕು. ಇಲ್ಲಿ ಹೆಂಗ್ ಇಟ್ಟಂಗಿಂದ ರೆಡಿ ಆಗಿರ್ತಾವಲ್ಲ ಹಂಗ್ ಕಾರ್ಬನ್ ದಿಂದನ ರೆಡಿ ಆಗಿರ್ಬೇಕು. ಅದ್ರ ನೋಡಾಕ್ ಏನಾಗಿರ್ಬೇಕು, ಬೇರೆ ಬೇರೆ ಇರ್ಬೇಕು. ಉದಾಹರಣೆ ನೋಡ್ರಿ, ಈ ವಜ್ರ ಅನ್ನೋದು ಡೈಮಂಡ್ ಅಂತಾರಲ್ಲ, ಇದೇನಾಗಿರ್ತೈತಿ ಕಾರ್ಬನ್ ದಿಂದ ರೆಡಿ ಆಗಿರ್ತೈತಿ. ಖರೆ ಇದ್ ನೋಡಾಕ್ ಬೇರೆನ ಐತಿ. ಅದೇ ರೀತಿ ಗ್ರಾಫೈಟ್ ಇದು ಕಾರ್ಬನ್ ದಿಂದ ರೆಡಿ ಆಗೈತಿ, ಆದ್ರೆ ಇದ್ ನೋಡಾಕ್ ಬೇರೆ ಐತಿ. ಈ ಸೀಸ್ ಒಳಗೆ ಯೂಸ್ ಮಾಡ್ತಾವಲ್ಲ ಅದ ಕಾರ್ಬೈಟ್. ಆಮೇಲೆ ಪುಲರಿನ್ ಇದು ಏನಪ್ಪಾ ಅಂದ್ರೆ ಕಾರ್ಬನ್ ಇಂದ ರೆಡಿ ಆಗಿರ್ತೈತಿ, ಅದ್ರ ನೋಡಾಕ್ ನೋಡ್ರಿ ಫುಟ್ಬಾಲ್ ಆಕಾರದಾಗ ಐತಿ. ಅದೇ ರೀತಿ ಕಲ್ಲಿದ್ದಲು ನೋಡ್ರಿ, ಇದು ಕಾರ್ಬನ್ ಇಂದ ರೆಡಿ ಆಗಿರುತ್ತೆ, ಇದು ನೋಡಾಕ್ ಬೇರೆನೇ ಇರ್ತೈತಿ. ಆದ್ರೆ ಇದು ಕಾರ್ಬನ್ ಇಂದ ರೆಡಿ ಆಗಿರುತ್ತೆ, ಇದು ನೋಡಾಕ್ ಬೇರೆ ರೀತಿನೇ ಇರ್ತೈತಿ. ಅದೇ ರೀತಿ ಮಸಿ ಇದು ಎಲ್ಲ ಏನಪ್ಪಾ ಅಂತಂದ್ರೆ ಇವು ಕಾರ್ಬನ್ನಿನ ಬಹುರೂಪಗಳು ಅಂತ ಕರೀತಾರೆ. ಈ ಕಾರ್ಬನ್ನಿನ ಬಹುರೂಪ ಒಳಗ 2 ವಿಧಗಳು ಬರ್ತಾವ. ಯಾವಪ್ಪ ಅಂತಂದ್ರ ಸ್ಫಟಿಕ ಬಹುರೂಪಗಳು ಮತ್ತು ಅಸ್ಫಟಿಕ ಬಹುರೂಪಗಳು. ಸ್ಫಟಿಕ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರೆ ಕ್ರಿಸ್ಟಲೈನ್ ಅಂತ ಕರೀತಾರ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಅಸ್ಫಟಿಕ ಅಂತಂದ್ರೇನ್ರಿ ಎಮಾರ್ಪಸ್ ಅಂತ ಕರೀತಾರ. ಏನ್ ಹಿಂಗಂತಂದ್ರ ಕ್ರಿಸ್ಟಲೈನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಆಕಾರದಲ್ಲಿ ಜೋಡಣೆ ಆಗಿರ್ತಾವ. ಬಹುರೂಪಗಳು ಏನಾಗಿರ್ತಾವ್ರಿ ನಿರ್ದಿಷ್ಟ ಆಕಾರದಲ್ಲಿ ಜೋಡಣೆ ಆಗಿರ್ತಾವ. ಅದೇ ರೀತಿ ಎಮಾರ್ಪಸ್ ಒಳಗ ನಿರ್ದಿಷ್ಟ ಆಕಾರ ಇರಂಗಿಲ್ಲ. ಹೆಂಗ್ ಬೇಕಾದಂಗ ಅಲ್ಲಿರುವಂತ ಅಟಮ್ಗಳು ಏನಾಗಿರ್ತಾವಪ್ಪ ಅಂತಂದ್ರ ಹೆಂಗ್ ಬೇಕಾದಂಗ ಏನಾಗಿರ್ತಾವ ಜೋಡಣೆ ಆಗಿರ್ತಾವ. ಉದಾಹರಣೆ ನೋಡ್ರಿ, ಸ್ಫಟಿಕ ರೂಪದಾಗ ಏನಪ್ಪಾ ಅಂದ್ರೆ ವಜ್ರ ನೋಡ್ರಿ. ವಜ್ರ ನೀವು ಎದ್ನ ತಗೋರಿ, ಅವ್ ಏನಪ್ಪಾ ಅಂತಂದ್ರ ಅದ್ ಸ್ಟ್ರಕ್ಚರ್ ಹೆಂಗ್ ರೆಡಿ ಆಗಿರತ್ತ ಅಂತಂದ್ರ ಇದು ಹಿಂಗ ಇರ್ತೈತ್ರ. ಅದು ಕಾರ್ಬನ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಹಿಂಗ ಜೋಡಣೆ ಆಗಿರ್ತಾವ. ಏನಾಗಿರ್ತಾವ್ರಿ ಒಂದ ಸ್ಟ್ರಕ್ಚರ್ ಆಗ ಜೋಡಣೆ ಆಗಿರ್ತಾವ. ಅದೇ ರೀತಿ ಗ್ರಾಫೈಟ್ ಒಳಗು ನೋಡ್ರಿ, ಗ್ರಾಫೈಟ್ ಒಳಗು ಸ್ಟ್ರಕ್ಚರ್ ಏನಪ್ಪ ಅಂದ್ರೆ ಫಿಕ್ಸ್ ಸ್ಟ್ರಕ್ಚರ್ ಇರತ್ತೆ, ಯಾವುದೇ ರೀತಿ ಚೇಂಜ್ ಆಗಲ್ಲ. ಈ ಪುಲ್ರಿನ್ ತಗೊಂಡ್ರಪ್ಪ ಅಂತಂದ್ರೆ ಈ ಫುಟ್ಬಾಲ್ ಆಕಾರದಾಗ ಇರ್ತದ. ಅದು ಯಾವಾಗ ನೀವು ಪುಲ್ರಿನ್ ನೋಡ್ರಿಪ್ಪ ಅಂದ್ರೆ ಫುಟ್ಬಾಲ್ ಆಕಾರದಾಗ ಇರತ್ತೆ. ಆದ್ರ ಅಸ್ಫಟಿಕ ರೂಪಗಳೊಳಗ ಈ ಕಲ್ಲಿದ್ದಲು ಹಂಗಿರಂಗಿಲ್ಲ ನೋಡ್ರಿ. ಕಲ್ಲಿದ್ದಲು ಆಕಾರದಾಗ ಹಿಂಗ ಇರ್ತತಿ. ಅದ್ ನೀವು ಏನಾರ ಅಕಸ್ಮಾತ್ ಬೇರೆ ಇದ್ರ ಮಾಡಿರ್ತತಿ ಒಡದ್ ನೋಡಿರ್ತತಿ, ಅವಾಗ ಏನಾಕತಿ ಆಕಾರ ಬೇರೆ ಇರ್ತತಿ. ಹಂಗ ಈ ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರಂಗಿಲ್ಲ. ಸೇಮ್ ಇದ್ಲಿನು ಅದೇ ರೀತಿ ಕಾರ್ಬನ್ ಬ್ಲಾಕ್ ಅಥವಾ ಮಸಿ, ಈಗೇನ್ ನೀವು ದೀಪ ಅದು ಸುಡ್ತಿರಲ್ಲ, ಅವಾಗ ಸುಟ್ಟ ಮೇಲೆ ಮ್ಯಾಗ ಕರಿ ಆಗಿರತ್ ನೋಡ್ರಿ, ಅದು ಏನಾಗಿರಂಗಿಲ್ಲ, ನಿರ್ದಿಷ್ಟ ಆಕಾರವನ್ನ ಹೊಂದಿರಂಗಿಲ್ಲ. ಹಂಗ ಯಾವ ತಮ್ಮ ನಿರ್ದಿಷ್ಟ ಆಕಾರವನ್ನ ಹೊಂದಿರಂಗಿಲ್ಲಲ್ರಿ, ಅವಕ್ಕೆ ಅಸ್ಫಟಿಕ ಅಂತ ಕರೀತಾರ. ಆಮೇಲೆ ಆ ನಿರ್ದಿಷ್ಟ ಆಕಾರವನ್ನ ಹೊಂದಿರೋದಕ್ಕ ಸ್ಫಟಿಕ ಅಂತ ಕರೀತಾರ. ನೋಡ್ರಿ, ಸ್ಫಟಿಕ ಒಳಗೆ ಏನ್ ಬರ್ತಾವಪ್ಪ ಅಂತಂದ್ರೆ 4 ಎಕ್ಸಾಂಪಲ್ ಬರ್ತಾವ. ಒಂದು ವಜ್ರ, ಗ್ರಾಫೈಟ, ಪುಲರಿನ, ಇನ್ನೊಂದು ಯಾವಪ್ಪ ಅಂತಂದ್ರೆ ಗ್ರಾಫಿನ. ಇವು ಏನಪ್ಪಾ ಅಂದ್ರೆ 4 ಫಿಕ್ಸ್. ಇವು ಎಕ್ಸಾಮ್ದಾಗ ಕೆಳಗಿನವುಗಳಲ್ಲಿ ಯಾವುದು ಸ್ಫಟಿಕ ರೂಪದ ಕಾರ್ಬನ್ನಿನ ಬಹುರೂಪ ಅಂತ ಕೇರ್ ಏನ್ ಹೇಳ್ಬೇಕು, ವಜ್ರ, ಗ್ರಾಫೈಟ, ಗ್ರಾಫಿನ, ಪುಲರಿನ. 4 ಆಪ್ಷನ್ ಕೊಟ್ಟಂದ್ರೆ 4 ಆಪ್ಷನ್ ಕರೆಕ್ಟ್ ಹಾಕ್ಬೇಕು. ಅದೇ ರೀತಿ ಅಸ್ಫಟಿಕ ರೂಪದಾಗ ಯಾವ ಬರ್ತಾವು, ಕಲ್ಲಿದ್ದಲು ಅಂತಂದ್ರೆ ಏನ ಕೋಲ್. ಆಮೇಲೆ ಚಾರ್ಕೋಲ್ ಅಂತಂದ್ರೆ ಏನ ಇದ್ದಿಲು. ಇವಾಗ ಏನ್ ಡಿಫ್ರೆನ್ಸ್ ಅಂತ ನೆಕ್ಸ್ಟ್ ಹೇಳ್ತೇನೆ ನಿಮ್ಗೆ. ಕಾರ್ಬನ್ ಬ್ಲಾಕ್ ಅಂತ ಏನ್ರಿ ಮಸಿ, ಆಮೇಲೆ ಇನ್ನೊಂದೇನ್ ಬರತ್ತಪ್ಪ ಅಂದ್ರೆ ಕೋಕ್ ಬರ್ತೈತಿ. ಇವು ಏನಪ್ಪಾ ಅಂತಂದ್ರೆ ಇವು 4 ಏನಪ್ಪಾ ಅಂದ್ರೆ ಅಸ್ಫಟಿಕ ರೂಪದ್ದು. ಆಮೇಲೆ ಇವು ಪೌಡರ್ ಫಾರ್ಮ್ದಾಗೂ ಹಾಕವ್ರಿ. ಇವೇನಪ್ಪಾ ಅಂದ್ರೆ ಪೌಡರ್ ಫಾರ್ಮ್ದಾಗೂ ಇರ್ತಾವ. ಯಾವ್ರಿ ಅಸ್ಫಟಿಕ. ಹಂಗ ಈಗ ಏನ್ ಮಾಡೋಣಪ್ಪ ಅಂದ್ರೆ ಪ್ರತಿಯೊಂದ್ರದ್ದು ಏನ್ ಮಾಡೋಣ್ರಿ, ಅವುಗಳ ಯೂಸಸ್ ಬಗ್ಗೆ, ಅಪ್ಲಿಕೇಶನ್ ಬಗ್ಗೆ ಏನ್ ಮಾಡ್ತಾರಂದ್ರೆ ಎಕ್ಸಾಮ್ದಾಗ ಕೇಳ್ತಾರ. ಒಂದೇದೇನಪ್ಪಾ ಅಂತಂದ್ರೆ ವಜ್ರದ ಬಗ್ಗೆ ನೋಡೋಣ. ಏನ್ರಿ ವಜ್ರ ಅನ್ನೋದು ಅತ್ಯಂತ ಶುದ್ಧ ರೂಪದ ಕಾರ್ಬನ್ನಿನ ಬಹುರೂಪವಾಗಿದೆ. ಶುದ್ಧ ರೂಪ ಅಂದ್ರೆ ಪ್ಯೂರ್ ಫಾರ್ಮ್ದಾಗ ಸಿಗತ್ರಿ. ಯಾವುದು ಕಾರ್ಬನ್ ಅನ್ನೋದು.
ಆಮೇಲೆ ಇದು ವಿದ್ಯುತ್ತಿನ ಅವಾಹಕವಾಗಿದೆ. ಅಂದ್ರ ವಿದ್ಯುತ್ತನ್ನ ತಮ್ಮ ಮೂಲಕ ಏನಾಗಲ್ರಿ ಪ್ರಸಾರ ಮಾಡುವುದಿಲ್ಲ. ವಿದ್ಯುತ್ತನ್ನ ತಮ್ಮ ಮೂಲಕ ಪ್ರಸಾರ ಮಾಡುವುದಿಲ್ಲ. ಎದ್ರ ಬಗ್ಗೆ ಹೇಳ್ತೇವೆ ನಾವೀಗ? ಡೈಮಂಡ್ ಬಗ್ಗೆ ಹೇಳ್ತೇವೆ. ಡೈಮಂಡ್ ಅನ್ನೋದು ಏನಪ್ಪಾ ಅಂತಂದ್ರ ಕಾರ್ಬನ್ನಿನ ಯಾವ ಬಹುರೂಪವಾದ ಸ್ಫಟಿಕನೋ ಅಸ್ಫಟಿಕನೋ? ಕಾರ್ಬನ್ನಿನ ಸ್ಫಟಿಕ ಬಹುರೂಪವಾಗಿದೆ, ಅಂದ್ರೆ ಕ್ರಿಸ್ಟಲೈನ್ ಫಾರ್ಮ್ ಆಗಿದೆ. ಎದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೇವಿ? ವಜ್ರದ ಬಗ್ಗೆ. ಇವೆಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ರೀ. 1ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಶುದ್ಧ ಬಹುರೂಪವಾಗಿದೆ. ಶುದ್ಧ ಬಹುರೂಪವಾಗಿದೆ. 2ನೇದೇನಪ್ಪಾ ಅಂತಂದ್ರೆ ವಿದ್ಯುತ್ತಿನ ಅವಾಹಕಗಳು. ವಿದ್ಯುತ್ತಿನ ಅವಾಹಕಗಳು. ಯಾಕೆ ಇವು ವಿದ್ಯುತ್ತಿನ ಅವಾಹಕಗಳು ಆಕವಪ್ಪ ಅಂತಂದ್ರ ನೋಡ್ರಿ, ಇದ್ರ ವಜ್ರ ಇದರಿಂದ ರೆಡಿ ಆಗಿರತಿ, ಕಾರ್ಬನ್ದಿಂದ ರೆಡಿ ಆಗಿರ್ತೈತಿ. ಕಾರ್ಬನ್ ಹೆಂಗಿರತ್ತಪ್ಪ ಅಂತಂದ್ರ ಅದ್ರೊಳಗೆ ಒಂದು ಅಟಮ್ ಒಳಗೆ ಒಂದು ಕಾರ್ಬನ್ ಅಟಮ್ ಇತರೆ 4 ಕಾರ್ಬನ್ ಅಟಮ್ಗಳ ಜೊತೆ ಜೋಡಣೆ ಆಗಿರ್ತೈತಿ. ಇತನೇ 4 ಕಾರ್ಬನ್ ಅಟಮ್ಗಳ ಜೋಡಣೆ ಆಗಿರ್ತೈತಿ. ಆಮೇಲೆ ಇನ್ನೊಂದು ಕೇಳ್ತಾರು, ಕಾರ್ಬನ್ ಒಳಗ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟಂತ ಕೇಳ್ತಾರ. ವೆಲೆನ್ಸಿ ಎಲೆಕ್ಟ್ರಾನ್ಗಳು ಅಂತಂದ್ರೇನ್ರಿ? ಹೊರ ಕವಚದ ಎಲೆಕ್ಟ್ರಾನ್ಗಳು. ಹೊರ ಕವಚದ ಅಂತಂದ್ರೆ ಏನಪ್ಪಾ ಅಂದ್ರೆ ಜೋಡಿ ಆಗಿರ್ಲ ಇದ್ದಂತ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವಪ್ಪ ಅಂತಂದ್ರ 4 ಇರ್ತಾವ. ಇದೆಷ್ಟು ನೆನ್ಪಿಟ್ಕೋರಿ. ಇದ್ರ ಕಾನ್ಸೆಪ್ಟ್ ನಾನು ನೀವು ಪೀರಿಯಾಡಿಕ್ ಟೇಬಲ್ ಬಂದಾಗ ಹೇಳ್ತೀನಿ. ವೆಲೆನ್ಸಿ ಎಲೆಕ್ಟ್ರಾನ್ ಅಂದ್ರೆ ಏನ, ಅವುಗಳ ಸೂತ್ರಗಳನ್ನ ಹೆಂಗ್ ಬರೀತಾರು, ಆಮೇಲೆ 1:2 2:2 p16 ಹೆಂಗ್ ಬರೀತಾರ ಅನ್ನೋದೆಲ್ಲ ಹೇಳ್ತೀನಿ. ಈ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವಪ್ಪ ಅಂದ್ರೆ 4 ಇರ್ತಾವ್ರಿ. ಈ 4 ಎಲೆಕ್ಟ್ರಾನ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಈ ಕಾರ್ಬನ್ ಜೊತೆ ಶೇರ್ ಮಾಡ್ಕೊಂಡಿರ್ತಾವ್ರಿ. ಈ ಕಾರ್ಬನ್ದಾಗ ಎಷ್ಟಿರ್ತಾವ್ರಿ? 4 ಎಲೆಕ್ಟ್ರಾನ್ಗಳು ವೆಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತಾವ. ಇದ್ರ ಏನಿರ್ತಾವಪ್ಪ ಅಂತಂದ್ರ 4 ವೆಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತಾವ. ಇದ್ರ ಜೊತೆ 4 ಎಲೆಕ್ಟ್ರಾನ್ಗಳು ವೆಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತಾವ. ಅಂದ್ರ 4 ವೆಲೆನ್ಸಿ ಎಲೆಕ್ಟ್ರಾನ್ಗಳು. ವೆಲೆನ್ಸಿ ಅಂತಂದ್ರೆ ಏನ್ರಿ? ಅನ್ಸ್ಟೇಬಲ್ ಅಂದಂಗ ಅವು ಜೋಡಣೆ ಆಗಿರಂಗಿಲ್ಲ. ಅವು ಏನ್ರ ಜೋಡಿ ಇರಂಗಿಲ್ಲ. ಅವು ಯಾವ್ರಿ? ವೆಲೆನ್ಸಿ ಎಲೆಕ್ಟ್ರಾನ್ಗಳು. ಹಂಗ ಕೈ ಕಾರ್ಬನ್ದಾಗ 4 ಇರ್ತಾವ. ಈ ಎಲ್ಲಾ ಕಾರ್ಬನ್ದಾಗೂ 4 ಇರ್ತಾವ. ಈ ಡೈಮಂಡ್ ಸ್ಟ್ರಕ್ಚರ್ ರೆಡಿ ಆಗುವಾಗ ಏನಕ್ಕಪ್ಪ ಅಂತಂದ್ರೆ ಇವು 4 ಎಲೆಕ್ಟ್ರಾನ್ಗಳು ತಮ್ಮ ಸುತ್ತಲಿರುವಂತಹ ಕಾರ್ಬನ್ ಅದ್ರೊಳಗೂ 4 ಇರ್ತಾವಲ್ಲ, ಅವುಗಳ ಜೋಡಿ ಏನಾಗಿರ್ತಾವಪ್ಪ ಅಂದ್ರೆ ಶೇರ್ ಮಾಡ್ಕೊಂಡಿರ್ತಾವ್ರಿ. ಶೇರ್ ಮಾಡ್ಕೊಂತ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಕೋವೈಲೆಂಟ್ ಬಾಂಡ್ ಅಂತ ಉತ್ಪತ್ತಿ ಆಗತ್ತೆ. ಕೋವೈಲೆಂಟ್ ಬಾಂಡ್ ಯಾವಾಗಿದ್ರು ಎಲೆಕ್ಟ್ರಾನ್ಗಳನ್ನ ನೋಡ್ರಿ, ಒಂದ್ ನೆನ್ಪಿಟ್ಕೋರಿ. ಇದನ್ನ ಕೋವೈಲೆಂಟ್ ಬಾಂಡ್ ಅಂತಂದ್ರೆ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೋದಂಗ. ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೋದು. ಯಾಕಂದ್ರೆ ಇಲ್ಲಿ ಕಾರ್ಬನ್ಗಳು ಹೆಂಗ್ ಸ್ಟ್ರಕ್ಚರ್ ಆಗಿದ್ದು, ಒಂದ್ ಕಾರ್ಬನ್ ಅಟಮ್ ಎಷ್ಟು ಜೊತೆ ಶೇರ್ ಇದಾಗಿತ್ತು, ರಚನೆ ಆಗಿತ್ತು. ಈ ಡೈಮಂಡ್ ಒಳಗ ಇತರೆ 4 ಕಾರ್ಬನ್ ಅಟಮ್ಗಳ ಜೊತೆ ಜೋಡಣೆ ಆಗಿತ್ತ. ಹಂಗ ಒಂದ್ ಕಾರ್ಬನ್ದಾಗ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು ಇದ್ದು? 4 ಇದ್ವು. ಆ 4 ಎಲೆಕ್ಟ್ರಾನ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಅದ್ರ ಸುತ್ತಲಿರುವಂತ ಕಾರ್ಬನ್ ಜೊತೆ ಶೇರ್ ಮಾಡ್ಕೋತಾವ್ರಿ. ನಿನ್ನೂ 4 ಎಲೆಕ್ಟ್ರಾನ್ಗಳು ಇಲ್ಲಿರುವಂತ 4 ಎಲೆಕ್ಟ್ರಾನ್ಗಳನ್ನ ಇದ್ರ ಜೊತೆ ಶೇರ್ ಮಾಡ್ಕೋತಾವು. ಇದ್ರಾಗೂ 4 ಇರ್ತಾವ. ಆಮೇಲೆ ಈ 4 ಎಲೆಕ್ಟ್ರಾನ್ಗಳು ಏನಾಕವು? ಇದ್ರ ಜೊತೆ ಶೇರ್ ಮಾಡ್ಕೋತಾವ. ಅಂದ್ರ 2 ಜೋಡಿ ಆಗಿಬಿಡ್ತಾವ. ಹಿಂಗ್ ಶೇರ್ ಮಾಡ್ಕೊಂಡು ಏನಾಕವ್ರಿ? ಇಲ್ಲಿ 4 ಇರುವಂತದ, ಇಲ್ಲಿ 4 ಇರುವಂತ ಜೋಡಿಯಾಗಿ ಏನಾಕಪ್ಪ ಅಂದ್ರೆ 8 ಆಕಾವ್. 8 ಆಗಿ ಏನಾಕವ್ರಿ? ಒಂದು ಸ್ಟೇಬಲ್ ಆಕಾರ ತಗೊಂಡ್ಬರ್ತಾವ. ಅದಕ್ಕಾಗಿ ಏನಾಗಂಗಿಲ್ರಿ, ಸ್ಟ್ರಕ್ಚರ್ ಏನಾಕೈತಪ್ಪ ಅಂದ್ರೆ ಗಟ್ಟಿ ಆಗಿಬಿಡತ್ತದ ಡೈಮಂಡ್. ಯಾವುದೇ ರೀತಿಯಾದಂತ ಎಲ್ಲೂ ಗ್ಯಾಪ್ ಉಳಿಯಂಗಿಲ್ಲ. ಗ್ಯಾಪ್ ಎಲೆಕ್ಟ್ರಾನ್ಗಳು ಖಾಲಿ ಉಳಿಯಂಗಿಲ್ಲ. ವೆಲೆನ್ಸಿ ಎಲೆಕ್ಟ್ರಾನ್ಗಳು ಏನಾಗಲ್ರಿ? ಖಾಲಿ ಉಳಿಯಂಗಿಲ್ಲ. ಎಲೆಕ್ಟ್ರಾನ್ಗಳು ಖಾಲಿ ಉಳಿಲಿಕ್ಕಪ್ಪ ಅಂತಂದ್ರೆ ಏನಾಗಲ್ರಿ? ವಿದ್ಯುತ್ ಪ್ರವಾಹ ಆಗಂಗಿಲ್ಲ. ವಿದ್ಯುತ್ ಪ್ರವಾಹ ಆಗ್ಬೇಕಂದ್ರೆ ಏನಾಗಬೇಕಾಗಿತ್ತು? ಎಲೆಕ್ಟ್ರಾನ್ಗಳು ಫ್ರೀ ಇರ್ಬೇಕಂದ್ರೆ ಓಡಾಡ್ಬೇಕು ಎಲೆಕ್ಟ್ರಾನ್ಗಳು. ಇಲ್ಲಿ ಎಲೆಕ್ಟ್ರಾನ್ಗಳು ಫ್ರೀ ಇರಂಗಿಲ್ಲ. ಯಾಕಂತ ಕೇಳ್ತಾರ. ರೀಸನ್ ಏನ್ ಕೊಡ್ತಾರು? ಅವ್ರು ಹೆಂಗ್ ಕೊಡ್ತಾರಪ್ಪ ಅಂತಂದ್ರೆ ನೋಡ್ರಿ, 1ನೇ ಹೇಳಿಕೆ ಕೊಡ್ತಾರ. ಏನಂತ ಕೊಡ್ತಾರು? ವಜ್ರವು ವಿದ್ಯುತ್ತಿನ ಅವಾಹಕವಾಗಿದೆ. 2ನೇ ಹೇಳಿಕೆ ಏನ್ ಕೊಡ್ತಾರು? ವಜ್ರದಲ್ಲಿ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಕೋವೆಲೆಂಟ್ ಬಾಂಡ್ ಅನ್ನು ಹೊಂದಿರುತ್ತವೆ. 1ನೇ ಹೇಳಿಕೆ ಸರಿಯಾಗಿದೆ, 2ನೇ ಹೇಳಿಕೆ ಸರಿಯಾಗಿದೆ. 1ನೇ ಹೇಳಿಕೆ ಸರಿಯಾಗಿದ್ದು 2ನೇ ಹೇಳಿಕೆ 1ನೇ ಹೇಳಿಕೆಗೆ ಸರಿಯಾದ ಕಾರಣವಾಗಿದೆ. ಕೋವೆಲೆಂಟ್ ಬಾಂಡ್ ಇರೋದ್ರಿಂದ ಏನಕ್ಕಪ್ಪ ಅಂದ್ರೆ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಜೋಡಿಯಾಗಿ ಏನಾಗಲ್ರಿ? ಫ್ರೀ ಎಲೆಕ್ಟ್ರಾನ್ಗಳು ಉಳಿಯಂಗಿಲ್ಲ. ಯಾವುದೇ ರೀತಿಯಾದಂತ ಅನ್ಸ್ಟೇಬಲ್ ಸ್ಟ್ರಕ್ಚರ್ ಉಂಟಾಗಂಗಿಲ್ಲ. ಅದಕ್ಕೆ ಏನಕ್ಕಪ್ಪ ಅಂದ್ರೆ ವಿದ್ಯುತ್ತಿನ ಅವಾಹಕಗಳು. ನಿಮಗೆ ನಾ ಕೋವೆಲೆಂಟ್ ಬಾಂಡ್ ಅಂದ್ರೆ ಏನ, ಆಮೇಲೆ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಅಂತಂದ್ರೆ ಏನ, ಅವುಗಳ ಸೂತ್ರ ಹೆಂಗ್ ಬರಬೇಕು ಅನ್ನೋದು ಏನ್ ಮಾಡ್ತೀನಿ ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ದಾಗ ಹೇಳ್ತೇನಂತ. ಆಮೇಲೆ ಏನಪ್ಪಾ ಅಂದ್ರೆ 3ನೇದು ಏನಪ್ಪಾ ಅಂದ್ರೆ ವಿದ್ಯುತ್ತಿನ ಅವಾಹಕ ಐತ್ರಿದ ಆದ್ರ ಏನಪ್ಪಾ ಅಂತಂದ್ರ ಉಷ್ಣದ ಅಂದ್ರ ಹೀಟ್. ಉಷ್ಣದ ಏನಪ್ಪಾ ಅಂತಂದ್ರ ವಾಹಕವಾಗಿದೆ. ತಮ್ಮ ಮೂಲಕ ಉಷ್ಣವನ್ನ ಹರಿಬಿಡ್ತಾವ, ಆದ್ರ ವಿದ್ಯುತ್ತನ್ನ ಹರಿಬಿಡಂಗಿಲ್ಲ. ಯಾವ್ರಿ? ಡೈಮಂಡ್ಗಳು. ಆಮೇಲೆ 4ನೇದು ಏನಪ್ಪಾ ಅಂತಂದ್ರ ಭೂಮಿಯ ಮೇಲೆ ಅತಿ ಗಟ್ಟಿಯಾದ ವಸ್ತು ಇದು. ಭೂಮಿಯ ಮೇಲೆ ಸಿಗುವಂತ ನ್ಯಾಚುರಲಿ ಮತ್ತ ಸ್ವಾಭಾವಿಕವಾಗಿ ಸಿಗುವಂತ ಅತಿ ಗಟ್ಟಿಯಾದ ವಸ್ತು ಯಾವ್ದ್ರಿ? ಡೈಮಂಡ್. ಇದರ ಮೆಲ್ಟಿಂಗ್ ಪಾಯಿಂಟ್ ಎಟ್ಟಿರದಪ್ಪ ಅಂತಂದ್ರೆ ಕರಗುವ ಬಿಂದು 5000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆಮೇಲೆ ಇನ್ನೊಂದು ಕೇಳ್ತಾರೆ ನಿಮ್ಗ, ಅತಿ ಗಟ್ಟಿಯಾದ 1ನೇ ವಸ್ತು ಯಾವ್ದ? ವಜ್ರ. ಅತಿ ಗಟ್ಟಿಯಾದ 2ನೇ ವಸ್ತು ಅಂತ ಕೇಳ್ತಾರ. ನೀವು ಲಾಸ್ಟ್ ಕ್ಲಾಸ್ ನೀವು ಹೇಳಿದ್ನಿ ಯಾವ್ದಪ್ಪ ಅಂತಂದ್ರ ಕಾರ್ಬೋರೆಂಡಮ್. ಯಾವ್ದ್ರಿ? ಕಾರ್ಬೋರೆಂಡಮ್. ಇದ್ರ ಸೂತ್ರ ಏನಪ್ಪಾ ಅಂತಂದ್ರೆ SiC ಅಂದ್ರ ಸಿಲಿಕಾನ್ ಮತ್ತು ಕಾರ್ಬನ್ ದಿಂದ ರಚನೆ ಆಗಿರ್ತೈತ್ರಿ. ಇದು ಯಾವ್ದು? ಕಾರ್ಬೋರೆಂಡಮ್.
ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಅಂತ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, 5ನೇದು ಏನಪ್ಪಾ ಅಂತಂದ್ರೆ ಯೂಸಸ್ ಇದ್ರದ ವಜ್ರ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ವಜ್ರವು ಹೊಳೆಯುತ್ತದೆ. ಯಾಕೆ ಹೊಳೆಯುತ್ತಪ್ಪ ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ, ಸಂಪೂರ್ಣ ಆಂತರಿಕ ಪ್ರತಿಫಲನ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಅತಿ ಹೆಚ್ಚು ರಿಫ್ರಾಕ್ಟಿವ್ ಇಂಡೆಕ್ಸ್, ವಕ್ರೀಭವನ ಸೂಚಾಂಕ. ಎಕ್ಸಾಮ್ ದಾಗ ಕೇಳ್ತಾರೆ ವಜ್ರ ಹೊಳೆಯಲು ಕಾರಣ. ಆಪ್ಷನ್ ಎ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಪ್ಷನ್ ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೆಚ್ಚಾಗಿರುತ್ತದೆ, ಆಪ್ಷನ್ ಸಿ 1 ಮತ್ತು 2 ಹೇಳಿಕೆ ಸರಿ, ಆಪ್ಷನ್ ಡಿ 1 ಹೇಳಿಕೆ ಮಾತ್ರ ಸರಿ. ಅಂತ ಏನ್ ಹೇಳ್ಬೇಕು, ಸಂಪೂರ್ಣ ಆಂತರಿಕ ಪ್ರತಿಫಲನ ಪ್ಲಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎರಡು ಇರೋದ್ರಿಂದ ಏನಕ್ಕಪ್ಪ ಅಂತಂದ್ರೆ ಕಾರ್ಬನ್ ಹೊಳೆಯುತ್ತದೆ. ಆಮೇಲೆ ಕಾರ್ಬನ್ ನೋಡ್ರಿ, ಇದ್ರ ವಜ್ರ ಕಾರ್ಬನ್ ಹೊಳೆಯುತ್ತದೆ, ವಜ್ರ ಹೊಳೆಯುತ್ತದೆ. ವಜ್ರೊಳಗ ಕಾರ್ಬನ್ ಅಟಮ್ಗಳು ಎಷ್ಟು ಕಾರ್ಬನ್ ಜೊತೆ ಜೋಡಣೆ ಆಗಿರ್ತಾವು, 4 ಕಾರ್ಬನ್ ಅಟಮ್ಗಳ ಜೊತೆ ಜೋಡಣೆ ಆಗಿರ್ತಾವ. ಅದಕ್ಕೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಟೆಟ್ರಾ ಹೈಡ್ರಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇದನ್ನು ಎಕ್ಸಾಮ್ ದಾಗ ಕೇಳಿದಾರೆ, ಟೆಟ್ರಾ ಹೈಡ್ರಲ್ ಸ್ಟ್ರಕ್ಚರ್. ಏನ್ ಹಿಂಗ್ ಟೆಟ್ರಾ ಹೈಡ್ರಲ್ ಸ್ಟ್ರಕ್ಚರ್ ಅಂತಂದ್ರೆ ಏನ್ರಿ, ಚತುರ್ಮುಖ ಜೋಡಣೆ. ಚತುರ್ಮುಖ ಅಂದ್ರೆ ಏನ್ರಿ, 4 ಒಂದು ಕಾರ್ಬನ್ ಅಟಮ್ 4 ಕಾರ್ಬನ್ ಅಟಮ್ ಜೊತೆ ಜೋಡಣೆ ಆಗಿರ್ತತಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಚತುರ್ಮುಖ ಜೋಡಣೆ ಅಂತ ಕರೀತಾರ. ಇದನ್ನ ಎಕ್ಸಾಮ್ ದಾಗ ಬಾಸಲ ಕೇಳಿದಾರ, ಟೆಟ್ರಾ ಹೈಡ್ರಲ್ ಸ್ಟ್ರಕ್ಚರ್ ಅಂತ ಕರೀತಾರ. ಆಮೇಲೆ ಮತ್ತೇನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಆಭರಣಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರ, ಆಭರಣಗಳ ತಯಾರಿಕೆಗಳಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಏನಪ್ಪಾ ಅಂತಂದ್ರೆ ವಜ್ರವನ್ನು ಕತ್ತರಿಸಲು, ಇನ್ನೊಂದು ವಜ್ರವನ್ನ ಕತ್ತರಿಸಲು ಏನ್ ಮಾಡ್ತಾರೋ ಇದನ್ನ ಬಳಸ್ತಾರ. ಯಾವ್ದ್ರಿ, ವಜ್ರವನ್ನ ಬಳಸ್ತಾರ. ಆಮೇಲೆ ಗಟ್ಟಿಯಾದ ಲೋಹದ ವಸ್ತುಗಳನ್ನ ಕತ್ತರಿಸಲು, ವಸ್ತುಗಳನ್ನ ಕತ್ತರಿಸಲು ಏನ್ ಮಾಡ್ತಾರ್ರಿ, ವಜ್ರವನ್ನ ಬಳಸ್ತಾರ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಈ ಕಾರ್ಬೋರೆಂಡಮ್ ಬಗ್ಗೆ ನೋಡ್ರಿ, ಕಾರ್ಬೋರೆಂಡಮ್ ಬಗ್ಗೆ ಒಂದ್ ಸ್ವಲ್ಪ ಕೇಳ್ತಾರೆ ಎಕ್ಸಾಮ್ ದಾಗ. ಕಾರ್ಬೋರೆಂಡಮ್ ಇದರದ ಸೂತ್ರ ಕೇಳ್ತಾರೆ. ಎದ್ರಿಂದ ಆಗಿರಪ್ಪ ಅಂದ್ರೆ ಒಂದು ಸಿಲಿಕಾನ ಮತ್ತ ಕಾರ್ಬನ್ ದಿಂದ ಆಗಿರ್ತತಿ. ಇದು ಎರಡನೇ ಅತಿ ಗಟ್ಟಿಯಾದ ವಸ್ತು ಕಾರ್ಬೋರೆಂಡಮ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಗಿರಣಿ ಕಲ್ಲುಗಳಲ್ಲಿ. ಈಗ ಗಿರಣಿ ಒಳಗೆ ಹೋಗಿರ್ತಾರೆ ಗೊತ್ತಾ, ಆ ಕಲ್ಲು ರೌಂಡ್ ಸುತ್ತಾತಿರತ್ತಲ್ರಿ, ಆ ಗಿರಣಿ ಕಲ್ಲುಗಳು ಎದ್ರಿಂದ ರೆಡಿ ಇರ್ತಾವಪ್ಪ ಅಂತಂದ್ರ ಈ ಕಾರ್ಬೋರೆಂಡಮ್ ದಿಂದ ರೆಡಿ ಇರ್ತಾವ. ಆಮೇಲೆ ಸ್ಯಾಂಡ್ ಪೇಪರ್ ಆ ಪೇಪರ್ ತಿಕ್ತಿರ್ತಾರ ಗೊತ್ತ್ರಿ, ಆ ಸ್ಯಾಂಡ್ ಪೇಪರ್ ಇದ್ರ ಮಾಡಕ್ ಹಿಂಗ ತಿಕ್ಕಿದ್ರ ಮಾಡ್ತಿರ್ತಾರ ನೋಡ್ರಿ, ಏನ ಪಾಲಿಶ್ ಮಾಡ್ತಿರ್ತಾರಲ್ಲ, ಆ ಪೇಪರ್ ಒಳಗೆ ಎದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬೋರೆಂಡಮ್ ಅನ್ನ ಯೂಸ್ ಮಾಡ್ತಾರು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಲೋಹದ ವಸ್ತುಗಳನ್ನ ಶಾರ್ಪ್ ಮಾಡಲು. ಈಗ ಇದ್ರೊಳಗೆ ಬಂದಿರ್ತಾರ ನೋಡ್ರಿ, ಚಾಕು ಅದು ಹಿಂಗ್ ಶಾರ್ಪ್ ಮಾಡ್ತೇವಿ, ಕತ್ರಿ ಶಾರ್ಪ್ ಮಾಡ್ತೇವಿ ಅಂತ ಬಂದಿರ್ತಾರಲ್ಲ, ಆ ರೌಂಡ್ ಆಗಿ ತಿರುಗುದಿರತ್ತಲ್ರಿ, ಅದರಿಂದ ಆಗಿರತ್ತಪ್ಪ ಅಂದ್ರ ಕಾರ್ಬೋರೆಂಡಮ್ ದಿಂದನ ಆಗಿರ್ತತಿ. ಆಮೇಲೆ ಅತಿ ಹೆಚ್ಚು ವಜ್ರ ಕಂಡು ಬರುವಂತಹ ದೇಶ ಯಾವ್ದಪ್ಪ ಅಂತಂದ್ರೆ ವಜ್ರ. ಇದು ಕಾರ್ಬೋರೆಂಡಮ್ ಬಗ್ಗೆ ಇಷ್ಟು ಡೀಟೇಲ್. ಅದರ ಸೂತ್ರ SiC ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ, ಎರಡನೇ ಅತಿ ಗಟ್ಟಿಯಾದ ವಸ್ತು ಗಿರಣಿ ಕಲ್ಲುಗಳಲ್ಲಿ, ಸ್ಯಾಂಡ್ ಪೇಪರ್ಗಳಲ್ಲಿ, ಆಮೇಲೆ ಲೋಹದ ವಸ್ತುಗಳನ್ನ ನುಣುಪುಗೊಳಿಸಲು, ಶಾರ್ಪ್ ಮಾಡಲು. ಆಮೇಲೆ ವಜ್ರ ಅತಿ ಹೆಚ್ಚು ಕಂಡು ಬರುವಂತಹ ದೇಶ ಯಾವ್ದಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಅದು ಎಲ್ಪ ಅಂತಂದ್ರೆ ಕಿಂಬರ್ಲಿ. ಯಾವ್ದ್ರಿ, ಕಿಂಬರ್ಲಿ. ಆಮೇಲೆ ರಾಜ್ಯ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚು ವಜ್ರಗಳು ಸಿಗುವಂತ ರಾಜ್ಯ ಯಾವ್ದ್ರಿ, ಮಧ್ಯಪ್ರದೇಶದ ಪಣ್ಣ. ಆಮೇಲೆ ವಜ್ರದ ಆಭರಣಗಳ ನಾಡು ಎದನ್ನ ಕರೀತಾರಪ್ಪ ಅಂದ್ರ ವಜ್ರಗಳ ಆಭರಣಗಳ ನಾಡು. ಅಂದ್ರ ಹೆಚ್ಚಿಗೆ ವಜ್ರಗಳನ್ನ ಇದು ಮಾಡ್ತಿರ್ತಾರೆ, ಸೂರತ್. ನೋಡ್ರಿ, ವಜ್ರದಕ್ಕ ಡಿಮ್ಯಾಂಡ್ ಇರಂಗಿಲ್ಲ, ವಜ್ರವನ್ನ ನೀವು ಹೆಂಗ್ ಕಟ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಮ್ಯಾಂಡ್ ಆಗಿರ್ತೈತಿ. ಈ ಸೂರತ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಜ್ರಗಳ ನಾರ್ಮಲ್ ಆಗಿ ಸಿಗುವಂತ ವಜ್ರಗಳನ್ನ ಕತ್ತರಿಸುವಂತ ಕೈಗಾರಿಕೆಗಳು ಅದಾವಲ್ರಿ, ಆ ಕತ್ತರಿಸುವಂತ ಅದ್ರ ಮೇಲೆ ಏನಾಗಿರತ್ತಪ್ಪ ಅಂದ್ರೆ ಹೊಳೆಯುವಿಕೆ ಏನಾಗಿರತ್ರಿ, ಡಿಪೆಂಡ್ ಆಗಿರುತ್ತೆ. ಆ ವಜ್ರಗಳನ್ನ ಕತ್ತರಿಸುವಂತ ಇಂಡಸ್ಟ್ರಿಗಳು ಹೆಚ್ಚಿಗೆದಪ್ಪ ಅಂದ್ರೆ ಸೂರತ್ ಆಗದಾವ. ಅದಕ್ಕೆ ಏನಪ್ಪಾ ಅಂದ್ರೆ ವಜ್ರಗಳ ಆಭರಣಗಳ ನಾಡು ಕರೀತಾರೆ, ಸೂರತ್ ಅಂತ ಕರೀತಾರೆ. ಇದ್ರ ಬಗ್ಗೆ ಯಾವಪ್ಪ ಅಂದ್ರೆ ವಜ್ರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಯ್ತು. ನೆಕ್ಸ್ಟ್ ಬಹುರೂಪ ಯಾವಪ್ಪ ಅಂತಂದ್ರೆ ಗ್ರಾಫೈಟ್. ಇದೇನಪ್ಪ ನಾನು ಎಕ್ಸಾಮ್ ನಿನ್ನೆ ಕ್ಲಾಸ್ನಾಗ ಹೇಳಿದ್ನಿ, ಇದೊಂದು ಅಲೋಹರಿದು. ಇದೊಂದು ಏನಪ್ಪಾ ಅಂತಂದ್ರ ಅಲೋಹ. ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಲೋಹಗಳು ಹೊಳೆಯುತ್ತವೆ, ಆದ್ರ ಅಲೋಹಗಳಲ್ಲಿ ಹೊಳೆಯುವಂತ ಒಂದೇ ಒಂದು ಯಾವ್ದಪ್ಪ ಅಂತಂದ್ರ ಅದು ಯಾವ್ದ್ರಿ, ಗ್ರಾಫೈಟ್. ಯಾವ್ದು ಗ್ರಾಫೈಟ್ ಏನಾಗತ್ರಿ, ಅಲೋಹ ಒಳಗೆ ಹೊಳಿತತಿ. ಅದೇ ರೀತಿ ಅಯೋಡಿನ್ ಕೂಡ ಹೊಳಿತತಿ. ಆಮೇಲೆ ಏನಪ್ಪಾ ಅಂತಂದ್ರ ಇದು ಹೊಳೆಯುವ ಅಲೋಹವಾಗಿದೆ. ಆಮೇಲೆ ಇದೇನಪ್ಪಾ ಅಂದ್ರ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕವಾಗಿದೆ. ಎರಡರದು ವಾಹಕವಾಗಿದೆ, ಉಷ್ಣ ಮತ್ತು ವಿದ್ಯುತ್ತಿನ ವಾಹಕವಾಗಿದೆ. ಆಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಸೀಸದ ತಯಾರಿಕೆಯಲ್ಲಿ, ಪೆನ್ಸಿಲ್ಗಳ ತಯಾರಿಕೆಗಳಲ್ಲಿ ಯೂಸ್ ಮಾಡ್ತಾರ ನೋಡ್ರಿ.
ಎಕ್ಸಾಮ್ ದಾಗಿ ಕೊಟ್ಟಾರ ನಿನ್ ಪಾಸ್ ಅಲ್ಲ. ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸುವಂತಹ ಲೋಹ ಯಾವುದು ಅಥವಾ ಅಲೋಹ ಯಾವುದು ಅಂತ ಕೇಳಿ ಆಪ್ಷನ್ ಏನ್ ಕೊಡ್ತಾರೋ ಗ್ರಾಫೈಟ್ ಕೊಡ್ತಾರೋ, ಆಪ್ಷನ್ ಬಿ ಏನ್ ಕೊಡ್ತಾರೋ ಲೆಡ್ ಅಥವಾ ಸೀಸ ಕೊಡ್ತಾರ, ಆಪ್ಷನ್ ಸಿ ಏನ್ ಕೊಡ್ತಾರೋ ಎ ಮತ್ತು ಬಿ ಕೊಡ್ತಾರ, ಆಪ್ಷನ್ ಡಿ ಏನ್ ಕೊಡ್ತಾರೋ ಎ ಬಿ ಸಿ 3 ಅಂತ ಕೊಡ್ತಾರ. ಆನ್ಸರ್ ಏನಪ್ಪಾ ಅಂತಂದ್ರೆ ಗ್ರಾಫೈಟ್ ಅಷ್ಟ, ಸೀಸ ಬರಂಗಿಲ್ಲ ಇಲ್ಲಿ, ಗ್ರಾಫೈಟ್ ಅಷ್ಟ. ಅದಕ್ಕ ನೋಡ್ರಿ ಅಕಸ್ಮಾತ್ ಈಗ ಪೆನ್ಸಿಲ್ ಅದು ಮುಂದ್ ಹಿಂಗ ಶಾರ್ಪ್ ಮಾಡಿರ್ತಾರಲ್ಲ, ಶಾರ್ಪ್ ಮಾಡಿದಾಗ ಅದು ಗ್ರಾಫೈಟ್ ಬಂದಿರತ್ತಿ, ಅದನ್ನದು ನೀವು ಹೋಲ್ಡರ್ನೇ ಹಾಕಿರಂತಿಕೋರಿ ಅವಾಗ ಏನಕತ್ತಪ್ಪ ಅಂದ್ರೆ ಶಾಕ್ ಹೊಡೆಯುವಂತ ಚಾನ್ಸ್ ಇರತ್ತಿ. ಅದಕ್ಕೆ ಚಿಕ್ಕ ಮಕ್ಕಳು ಇದ್ದಾಗ ಏನ್ ಮಾಡ್ಬೇಕಂದ್ರೆ ಕೇರ್ಫುಲ್ ಆಗಿ ನೋಡ್ಬೇಕು. ಯಾಕಪ್ಪ ಅಂದ್ರೆ ಇದು ಗ್ರಾಫೈಟ್ ಅನ್ನೋದು ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕವಾಗೈತಿ. ಆಮೇಲೆ ಅಲ್ಲಿ ಕಾರ್ಬನಿನ ಡೈಮಂಡ್ ಒಳಗೆ ಎಷ್ಟಿದ್ದು ಕಾರ್ಬನಿನ ಎಟಮ್ಗಳು 4 ಇದ್ದು, 4 ಏನಾಗಿದ್ದು ಜೋಡಣೆ ಆಗಿದ್ದು. ಇಲ್ಲಿ ಎಷ್ಟಿರ್ತಾವಪ್ಪ ಅಂತಂದ್ರ 6 ಕಾರ್ಬನಿನ ಎಟಮ್ಗಳು ಇರ್ತಾವ್ರಿ. 6 ಕಾರ್ಬನಿನ ಎಟಮ್ಗಳು ಇರ್ತಾವ ಅಂತಂದ್ರ 1 2 3 4 5 6 ಹಿಂಗ 6 ಕಾರ್ಬನ್ ಐಟಮ್ಗಳು ಜೋಡಣೆ ಆಗಿ ಏನಾಗಿರ್ತಪ್ಪ ಅಂದ್ರೆ ರಚನೆ ಆಗಿರ್ತೈತ್ರಿ. ಇದು ಯಾವುದು ಗ್ರಾಫೈಟ್. ಅದಕ್ಕೆ ಇದಕ್ಕೆ ಏನಂತ ಅಂದ್ರೆ 6 ಬಂತಿಕೋರ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ನ ಹೊಂದೈತಿ. ಇದನ್ನು ಎಕ್ಸಾಮ್ ದಾಗ ಕೇಳಿದಾರೆ. ಡೈಮಂಡ್ ಬಂತಂದ್ರ ಟೆಟ್ರಾಹೈಡ್ರಲ್, ಇದು ಬಂತಂದ್ರೆ ಯಾವ್ದ್ರಿ ಹೆಕ್ಸಾಗೋನಲ್, ಯಾವ್ದು ಹೆಕ್ಸಾಗೋನಲ್ ಸ್ಟ್ರಕ್ಚರ್ ನ ಹೊಂದೈತಿ. ಆಮೇಲೆ ಇವ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರ ಶೆಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಶುಷ್ಕ ಕೋಶಗಳಲ್ಲಿ. ಈಗ ಬ್ಯಾಟ್ರಿ ಶೆಲ್ ಅದು ಇರತ್ ಗೊತ್ತ್ರಿ, ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ನೋಡ್ರಿ ಆ ಬೇಕಾದ್ರೆ ಒಡದ್ ನೋಡ್ರಿ ಒಳಗೆ ಏನಪ್ಪ ಅಂದ್ರೆ ಪುಡಿ ಇರತ್ತಲ್ರಿ, ಅದ ಏನಪ್ಪಾ ಅಂತಂದ್ರ ಗ್ರಾಫೈಟ್ ಪುಡಿ ಇರೋದು. ಗ್ರಾಫೈಟ್ ಪುಡಿ ಯಾಕಪ್ಪ ಅಂತಂದ್ರೆ ಅದು ವಿದ್ಯುತ್ತಿನ ಉತ್ತಮ ವಾಹಕವಾಗೈತಿ. ಅದ ನೀವು ಅಕಸ್ಮಾತ್ ಈಗ ಯಾವ ರೇಡಿಯೋ ಶೆಲ್ ಅಂತ ಹೇಳ್ತಿಕೋರಿ ಅವುಗಳ ರೆಡಿ ಆಗ್ಬೇಕಂದ್ರೆ ಒಳಗೆ ಏನಾಗಿರ್ತೈತಿ ಕೆಮಿಕಲ್ ಹಾಕಿರ್ತಾರ, ಅದೇನಕತಿ ವಿದ್ಯುತ್ತನ್ನ ಪ್ರವಾಹ ಮಾಡ್ತಿರತ್ತಿ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರೇಡಿಯೋ ಕನೆಕ್ಷನ್ ಕೊಟ್ಟಿರ್ತಾರ. ಆ ತುದಿದನ್ನ ಆ ಗ್ರಾಫೈಟ್ ತುದಿ ಏನಿರತ್ತಿಲ್ಲ ರೇಡಿಯೋ ಕನೆಕ್ಷನ್ ಕೊಟ್ಟಿರ್ತಾರ. ಅವಾಗ ಏನಾಗತ್ತಪ್ಪ ಅಂತಂದ್ರ ಕೆಮಿಕಲ್ ಎನರ್ಜಿ ಏನಾಗತ್ರಿ ವಿದ್ಯುತ್ ಎನರ್ಜಿ ಕನ್ವರ್ಟ್ ಆಗಿ ಏನಾಗತ್ರಿ ರೇಡಿಯೋ ರನ್ ಆಗತ್ತೆ. ಎಲ್ಲಿ ಬಳಸ್ತಾರು ಶುಷ್ಕ ಕೋಶಗಳಲ್ಲಿ, ಡ್ರೈ ಸೆಲ್ಗಳಲ್ಲಿ ಬಳಸ್ತಾರ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ, ಇದನ್ನು ಎಕ್ಸಾಮ್ ದಾಗ ಬಾಸಲ ಕೇಳಿದಾರು. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ತಂಪು ಕಾರಕಗಳಾಗಿ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ತಂಪು ಕಾರಕಗಳಾಗಿ ಬಳಸ್ತಾರ. ಅಂತಂದ್ರ ಮಂದಕಾರಿಯಾಗಿ ಅಥವಾ ಮಾಡರೇಟರ್ ಅಂತ ಕರೀತಾರ. ಇದನ್ನು ಎಕ್ಸಾಮ್ ದಾಗ ಬಾಸಲ ಕೇಳಿದಾರೆ. ಅದನ್ನ ಬಳಸ್ತಾರ್ರಿ ಗ್ರಾಫೈಟ್ ಅನ್ನೋದನ್ನ ಬಳಸ್ತಾರ ಮಾಡರೇಟರ್ ಆಗಿ. ಅಂತಂದ್ರೆ ಏನ್ ಮಾಡರೇಟ್ ಅಂತಂದ್ರೆ ಏನ್ ನೋಡ್ರಿ, ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಅಲ್ಲೇ ಯುರೇನಿಯಂ ಅದು ಏನಾರ ಯೂಸ್ ಮಾಡಿರ್ತಾರ. ಅವುಗಳನ್ನ ಏನ್ ಮಾಡ್ತಿರ್ತಾರೆ ಕಂಟಿನ್ಯೂ ಏನಾಕಿರಪ್ಪ ಅಂತಂದ್ರ ಅದ ರೇಡಿಯೋ ಆಕ್ಟಿವ್ ಎನರ್ಜಿನ ರಿಲೀಸ್ ಮಾಡ್ತಿರತ್ತೆ. ಹಂಗ ಡಿಕೆ ಹಾಕೊಂತ ಹೊಂಟಿರ್ತಾರ. ಯಾವುದು ಯುರೇನಿಯಂ ನ್ಯೂಟ್ರಾನ್ಗಳನ್ನ ರಿಲೀಸ್ ಮಾಡ್ಕೊಂತ ಹೊಂಟಿರುತ್ತೆ. ಆ ನ್ಯೂಟ್ರಾನ್ಗಳಿಂದ ಏನಾಕಿರಪ್ಪ ಅಂದ್ರೆ ವಿದ್ಯುತ್ ಶಕ್ತಿನ ಪ್ರೊಡ್ಯೂಸ್ ಮಾಡ್ತಿರ್ತಾರ. ಆ ನ್ಯೂಟ್ರಾನ್ಗಳನ್ನ ಎಷ್ಟು ಬೇಕಾದ ಸ್ಪೀಡಿಗೆ ಅಂತಂದ್ರೆ ನಮ್ಗೆ ಏನಾಕತ್ರಿ ಬಾಳ ಸ್ಪೀಡ್ ಇರಬಾರ್ದು. ಅವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ತಾರ. ಆ ಸ್ಪೀಡ್ ಕಂಟ್ರೋಲ್ ಮಾಡಕ ಏನಂತ ಕರೀತಾರೋ ಮಾಡರೇಟರ್ ಅಂತ ಕರೀತಾರ. ಅವುಗಳಲ್ಲಿ ಮಾಡರೇಟರ್ ಬಳಸಕ್ಕೆ ಏನ್ ಮಾಡ್ತಾರೆ ಗ್ರಾಫೈಟ್ ತಂತುಗಳು ಇರ್ತಾವ. ಹಿಂಗ್ ಸುರುಳಿ ಆಕಾರದಲ್ಲಿ ತಂತುಗಳು ಇರ್ತಾವ. ಯಾವ್ರಿ ಗ್ರಾಫೈಟ್. ಆ ತಂತುಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಆ ನ್ಯೂಟ್ರಾನ್ಗಳ ವೇಗವನ್ನ ಕಡಿಮೆ ಮಾಡ್ತಾವ. ನ್ಯೂಟ್ರಾನ್ಗಳ ವೇಗ ಜಾಸ್ತಿ ಆತಂತಂದ್ರೆ ಏನಾಗತ್ರಿ ಲಾಸ್ ಆಕಾವ್. ಅದಕ್ಕೆ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗ ಗ್ರಾಫೈಟ್ ಅನ್ನ ಬಳಸ್ತಾರ. ಆಮೇಲೆ ಏನಪ್ಪಾ ಅಂತಂದ್ರ ವಾಹನಗಳ ಲ್ಯೂಬ್ರಿಕೆಂಟ್ ಆಗಿ ಬಳಸ್ತಾರ. ಇದು ಇಂಪಾರ್ಟೆಂಟ್. ವಾಹನಗಳ ಲ್ಯೂಬ್ರಿಕೆಂಟ್ ಅಂದ್ರೆ ಏನ್ರಿ ತಂಪು. ಈಗ ನೋಡ್ರಿ ಉದಾಹರಣೆ ಏನಪ್ಪಾ ಅಂತಂದ್ರ ಲ್ಯೂಬ್ರಿಕೆಂಟ್ ಆಗಿ ತಂಪು ಕಾರಕಗಳೇ ಬಳಸ್ತಾರ. ಒಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರೆ ನೀರನ್ನು ಯೂಸ್ ಮಾಡ್ತಾರ. ನೀರನ್ನು ಅದ್ರ ಜೊತೆ ಮತ್ತೇನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಫೈಟ್ ಅನ್ನ ಹಾಕಿ ಏನ್ ಮಾಡ್ತಾರ ಅಂದ್ರೆ ಯೂಸ್ ಮಾಡ್ತಾರೆ. ಯಾವ್ದ್ರೊಳಗ್ರಿ ವಾಹನಗಳಲ್ಲಿ ಲ್ಯೂಬ್ರಿಕೆಂಟ್ ಆಗಿ. ನೆಕ್ಸ್ಟ್ ನೋಡ್ರಿ ಇವೇನಪ್ಪಾ ಅಂದ್ರೆ ಗ್ರಾಫೈಟ್ ಏನೇನ್ ಇಟ್ಕೋಬೇಕು ನೀವು, ಇದೊಂದು ಅಲೋಹವಾಗಿದೆ, ಹೊಳೆಯುವಂತ ಅಲೋಹ. ಆಮೇಲೆ ನೆಕ್ಸ್ಟ್ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕ. ಆಮೇಲೆ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸುವಂತದ್ದು ಯಾವ್ದು ಗ್ರಾಫೈಟ್ ಅಷ್ಟ. ಇದ್ರ ಕಾರ್ಬನ್ ಐಟಮ್ಗಳು ಎಷ್ಟು ಇರ್ತಾವ್ರಿ 6 ಇರ್ತಾವ. ಅದಕ್ಕೆ ಇದಕ್ಕೆ ಏನ್ ಕರೀತಾರ ಹೆಕ್ಸಾಗೋನಲ್ ಅಂತ ಕರೀತಾರ. ನ್ಯೂಕ್ಲಿಯರ್ ರಿಯಾಕ್ಟರ್ ತಂಪು ಕಾರಕ ಆಗಿ ಬಳಸ್ತಾರ. ಆಮೇಲೆ ಲ್ಯೂಬ್ರಿಕೆಂಟ್ ಒಳಗೂ ಯೂಸ್ ಮಾಡ್ತಾರ. ಲ್ಯೂಬ್ರಿಕೆಂಟ್ ಒಳಗೂ ಕೂಲಂಟ್ ಅಲ್ಲ ಸಾರಿ ಆಗಲೇ ಕೂಲಂಟ್ ಅಂತ ಹೇಳಿದ್ರೆ ಲ್ಯೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ. ಎದ್ರೋಗ್ರಿ ವಾಹನಗಳಲ್ಲಿ ಏನ್ ಮಾಡ್ತಾರೋ ಲ್ಯೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೋ. ನೆಕ್ಸ್ಟ್ ನೋಡ್ರಿ ಗ್ರಾಫಿನ್. ಯಾವ್ದು ನೆಕ್ಸ್ಟ್ ಗ್ರಾಫಿನ್. ಇದ ನೋಡ್ರಿ ಟೆಟ್ರಾಹೈಡಲ್ ಸ್ಟ್ರಕ್ಚರ್ ಅಥವಾ ಹಿಂಗ ಟೆಟ್ರಾಹೈಡಲ್ ಸ್ಟ್ರಕ್ಚರ್ ಇರತ್ತರ. ಆಮೇಲೆ ಇವು ಕಾರ್ಬೋರೆಂಡಮ್ ಹೇಳಿದ್ನಲ್ಲ, ಸಿಲಿಕಾನ್ ಕಾರ್ಬೈಡ್, ಲೋಹಗಳನ್ನ ಇದು ಮಾಡಕ್ ಶಾರ್ಪ್ ಮಾಡಕ್ ಇವ ನೋಡ್ರಿ ಹಿಂಗ ಹಿಟ್ಟಿಂಗ್ ಗಿರಿನ ಹಿಂಗ ಇರ್ತಾವ ನೋಡ್ರಿ ಅವ. ನೆಕ್ಸ್ಟ್ ನೋಡ್ರಿ ಗ್ರಾಫಿನ್ ಬಗ್ಗೆ. ಗ್ರಾಫಿನ್ ಅನ್ನೋದೇನಪ್ಪಾ ಅಂತಂದ್ರ ಇದು ಗ್ರಾಫೈಟ್ ನ ಮೇಲ್ಪದರ.
ಗ್ರಾಫೈಟ್ ಇರುತ್ತಲ್ರಿ ಅದನ್ನ ತೆಳುವಾದ ಪದರಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಗ್ರಾಫಿನ್ ಅಂತ ಕರೀತಾರ. ಈ ತೆಳುವಾದ ಪದರಿಗೆ ಏನಂತ ಕರೀತಾರ್ರಿ ಗ್ರಾಫಿನ್ ಅಂತ ಕರೀತಾರ. ಗ್ರಾಫಿನ್ ಅಂತ ಕರೀತಾರ. ಗ್ರಾಫೈಟ್ ನ ಮೇಲ್ಪದರನ್ನ ಇದು ಅತ್ಯಂತ ಕ್ರಿಯಾಶೀಲವಾದ ಇಂಗಾಲದ ಬಹುರೂಪ ಅಂದ್ರ ಅತಿ ಹೆಚ್ಚು ಆಕ್ಟಿವ್ ಆಗಿರತ್ತದ ಯಾವ್ದ್ರಿ ಗ್ರಾಫಿನ್ ಅನ್ನುವಂಥದ್ದು. ಆಮೇಲೆ ಇವೇನಪ್ಪಾ ಅಂತಂದ್ರೆ ಕಾರ್ಬನಿನ 2 ಕಣಗಳನ್ನ ಹೊಂದಿರ್ತೀವಿ. ಕಾರ್ಬನಿನ 2 ಕಣಗಳು. ಡೈಮಂಡ್ ಎಷ್ಟು ಹೊಂದೈತಿ 4. ಆಮೇಲೆ ಗ್ರಾಫೈಟ್ ಎಷ್ಟು ಹೊಂದೈತಿ 6 ಹೊಂದೈತಿ. ಆಮೇಲೆ ಇದ್ರ ಗ್ರಾಫಿನ್ ಎಷ್ಟು ಹೊಂದೈತಿ 2 ಹೊಂದೈತಿ. ಗ್ರಾಫಿನ್ ಎಷ್ಟು ಹೊಂದೈತಿ 2 ಹೊಂದೈತಿ. ಗ್ರಾಫೈಟ್ ನಿಂದ ಗ್ರಾಫಿನ್ ದೊರೆತೈತಿ. ಆಮೇಲೆ ಇದು ಉತ್ತಮ ಉಷ್ಣ ವಾಹಕವಾಗಿದೆ ಮತ್ತು ವಿದ್ಯುತ್ತಿನ ವಾಹಕವಾಗಿದೆ. ಸೇಮ್ ಇದು ಉತ್ತಮ ಉಷ್ಣ ಗ್ರಾಫೈಟ್ ಹೆಂಗಿರತ್ತಲ್ರಿ ಸೇಮ್ ಅದರದ ಲಕ್ಷಣಗಳು ಇರ್ತಾವ. ಉತ್ತಮ ವಿದ್ಯುತ್ ವಾಹಕ ಮತ್ತು ಉಷ್ಣವಾಹಕವಾಗಿದೆ. ಉತ್ತಮ ವಿದ್ಯುತ್ ಮತ್ತು ಉಷ್ಣವಾಹಕವಾಗಿದೆ. ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಇರ್ತದೆ. ಮೇಲ್ ಪದರ ಇರ್ತೈತಿ ಗ್ರಾಫೈಟ್ ಇದ್ದ ತೆಳುವಾದ ಪದರ ಇದು ಟ್ರಾನ್ಸ್ಪರೆಂಟ್ ಇರ್ತೈತಿ. ಅದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನ ಇದ್ರೊಳಗೆ ಬಳಸ್ತಾರ ನೋಡಿ. LED ಸ್ಕ್ರೀನ್ ಒಳಗೋದು ಈ ಮೊಬೈಲ್ ಟಚ್ ಸ್ಕ್ರೀನ್ ಒಳಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಗ್ರಾಫಿನ್ ಪದರದಿಂದ ಆಗಿರತ್ತ. ಅದು ಇದೇನ್ ಲೇಯರ್ ಇದಿರುತ್ತಲ್ರಿ ಆ ಗ್ರಾಫಿನ್ ಪದರದಿಂದ ಆಗಿರುತ್ತೆ. ಟಚ್ ಸ್ಕ್ರೀನ್ ಮೊಬೈಲ್ ಆಗೋದು ಯೂಸ್ ಮಾಡ್ತಾವಲ್ರಿ ಆ ಗ್ರಾಫಿನ್ ಲೇಯರ್ ದಿಂದನೇ ಆಗಿರ್ತೈತಿ. ಆಮೇಲೆ ಇದನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಆಂಡ್ರೆಜಮ್ ಎನ್ನುವಂತಹ ವಿಜ್ಞಾನಿ ಕಂಡುಹಿಡಿದ. ಆಮೇಲೆ ನೋವಾ ಸೆಲ್ವಾ ಇದನ್ನೇನು ಎಕ್ಸಾಮ್ದಾಗ ಕೇಳಂಗಿಲ್ಲ ಹಂಗ ನೆನ್ಪಿಟ್ಕೋರಿ. ಆಮೇಲೆ ಇವುಗಳನ್ನ 2004ರಲ್ಲಿ ಕಂಡುಹಿಡ್ತಾರೆ. 2010 ನೋಬೆಲ್ ಪ್ರಶಸ್ತಿ ಸಿಗತ್ತೇವ್ರಿ. ಗ್ರಾಫಿನ್ ಬಗ್ಗೆ ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಇದು ಗ್ರಾಫೈಟ್ ನ ತೆಳುವಾದ ಪದರವಾಗಿದೆ. ಗ್ರಾಫೈಟ್ ನ ಏನ್ರಿ ತೆಳುವಾದ ಪದರವಾಗಿದೆ. ಆಮೇಲೆ ಇವುಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಈ ಮೊಬೈಲ್ ಸ್ಕ್ರೀನ್ಗಳಲ್ಲಿ ಆಮೇಲೆ ಲ್ಯಾಪ್ಟಾಪ್ ಸ್ಕ್ರೀನ್ಗಳಲ್ಲಿ ಬಳಸ್ತಾರೆ. ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇರ್ತತಿ. ಯಾವುದು ಗ್ರಾಫಿನ್ ಅನ್ನುವಂಥದ್ದು ಟ್ರಾನ್ಸ್ಪರೆಂಟ್ ಇರ್ತತಿ. ಅದಕ್ಕೆ ಏನಪ್ಪಾ ಅಂದ್ರೆ ಫ್ಲೆಕ್ಸಿಬಲ್ ಡಿಸ್ಪ್ಲೇ ಇರತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಇದನ್ನ ಮೊಬೈಲ್ ಡಿಸ್ಪ್ಲೇ ಒಳಗೋದು ಯೂಸ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ ಫುಲರಿನ್. ಇಲ್ಲಿ ನೋಡ್ರಿ ವಾಚ್ ಎಲೆಕ್ಟ್ರಾನಿಕ್ಗಳು ವಾಚ್ ಸ್ಕ್ರೀನ್ ಇರೋದ್ರಲ್ಲಿ ಅಲ್ಲೂ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ ಯಾವ್ದನ್ನ ಗ್ರಾಫಿನ್. ಇಲ್ಲಿ ನೋಡ್ರಿ ಟ್ರಾನ್ಸ್ಪರೆಂಟ್ ಕಂಡಕ್ಟಿವ್ ಫಿಲ್ಮ್. ಇಲ್ಲಿ ಏನು ಯಾಕಂದ್ರೆ ಅದು ಉತ್ತಮ ವಿದ್ಯುತ್ ವಾಹಕ ಆಗೈತೆ. ನಿಮ್ ಮೊಬೈಲ್ ಮತ್ತು ಸ್ಕ್ರೀನ್ ಎಲ್ಲ ಲ್ಯಾಪ್ಟಾಪ್ ಅದು ನೋಡಿಬೇಕು ಅಂತಂದ್ರೆ ನಿಮ್ಗೆ ವಿದ್ಯುತ್ ವಾಹಕ ವಿದ್ಯುತ್ ಬೇಕ. ಆ ವಿದ್ಯುತ್ ವಾಹಕ ಅಂದ್ರೆ ಈ ಸ್ಕ್ರೀನ್ ಮೂಲಕ ಹೋಗ್ಬೇಕಲ್ರಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಗ್ರಾಫಿನ್ ಅನ್ನ ಯೂಸ್ ಮಾಡ್ತಾರೆ. ನೋಡ್ರಿ ಇಷ್ಟ ಮೇಗಿನ ಗ್ರಾಫೈಟ್ ತೆಳುವಾದ ಪದರ ಆಗೈತದ. ನೆಕ್ಸ್ಟ್ ನೋಡ್ರಿ ಫುಲರಿನ್ ಅಂತ ಬರ್ತದೆ. ಇದನ್ನು ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರು. ಫುಲರಿನ್ ಇಂಗ್ಲಿಷ್ ಕನ್ನಡ ಫುಲರಿನ್ ಅಂತ ಕರೀತಾರು. ಇದು ಅತ್ಯಂತ ಕ್ರಿಯಾಶೀಲವಾಗಿದೆ. ಇದು ಕಾಲ್ಚೆಂಡಿನ ಆಕಾರದಲ್ಲಿದೆ. ಇದನ್ನ ಎಕ್ಸಾಮ್ದಾಗ ಕೇಳಿದ್ದಾರೆ. ಕಾಲ್ಚೆಂಡ್ ಕಾಲ್ಚೆಂಡಿನ ಆಕಾರದಲ್ಲಿರುವಂತಹ ಕಾರ್ಬನಿನ ಬಹುರೂಪ ಯಾವ್ದಂತ ಕೇರ್ ಏನ್ ಹೇಳ್ಬೇಕು ಫುಲರಿನ್ ಅಂತಂದ್ರೆ ಏನ್ರಿ ಫುಟ್ಬಾಲ್ ಆಕಾರದಾಗೈತಿ ನೋಡ್ರಿ. ಫುಟ್ಬಾಲ್ ಆಕಾರದಾಗೈತಿ ಯಾವುದು ಫುಲರಿನ್ ಅನ್ನುವಂಥದ್ದು. ಇದ್ರೊಳಗೆ ಎಷ್ಟು ಇರ್ತಾವಪ್ಪ ಅಂದ್ರೆ ಕಾರ್ಬನಿನ ಎಟಮ್ಗಳು 60 ನೋಡ್ರಿ. ಡೈಮಂಡ್ ಒಳಗ ಎಷ್ಟ 4, ಗ್ರಾಫೈಟ್ ಒಳಗೆ ಎಷ್ಟ 6, ಆಮೇಲೆ ಗ್ರಾಫಿನ್ ಒಳಗೆ ಎಷ್ಟ 2, ಈ ಫುಲರಿನ್ ಒಳಗೆ ಎಷ್ಟಪ್ಪ ಅಂತಂದ್ರೆ 60 ಇರ್ತಾವ್ರಿ. ಇದ್ರೊಳಗೆ ಎಷ್ಟು ಇರ್ತಾವಪ್ಪ ಅಂತಂದ್ರೆ ಕಾರ್ಬನಿನ ಐಟಮ್ಗಳು 60 ಇರ್ತಾವ. ಈ ತರ ಎಕ್ಸಾಮ್ದಾಗ ಕೇಳಿದೇನಪ್ಪ ಅಂದ್ರೆ ಫುಟ್ಬಾಲ್ ಅಥವಾ ಕಾಲ್ಚೆಂಡಿನ ಆಕಾರದಲ್ಲಿರುವಂತಹ ಬಹುರೂಪ ಯಾವಪ್ಪ ಅಂತಂದ್ರೆ ಫುಲರಿನ್. ಆಮೇಲೆ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಬಕ್ ಮಿನಿಸ್ಟರ್. ಇದನ್ನ ಎಕ್ಸಾಮ್ದಾಗ ಕೇಳಂಗಿಲ್ಲ ನೆನಪಿಟ್ಕೋರಿ. ಬಕ್ ಮಿನಿಸ್ಟರ್. ಆಮೇಲೆ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ವೋಲ್ಟೇಜ್ ನಿಯಂತ್ರಕಗಳಲ್ಲಿ ಸ್ಟೆಬಿಲೈಸರ್ಗಳಲ್ಲಿ ಯೂಸ್ ಮಾಡ್ತಾರೆ. ಸ್ಟೆಬಿಲೈಸರ್ ಕೆಲಸ ಏನಪ್ಪಾ ಅಂದ್ರೆ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡ್ತಿರತ್ತಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಯೂಸ್ ಮಾಡ್ತಾರೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಕಾರ್ಬನಿನ ಸ್ಫಟಿಕ ರೂಪದವ್ರು ಇವು. ಸ್ಫಟಿಕ ಅಂತಂದ್ರೆ ಏನ್ರಿ ಕ್ರಿಸ್ಟಲೈನ್ ಅಂತಂದ್ರೆ ಏನ ಒಂದು ನಿರ್ದಿಷ್ಟವಾದ ಸ್ಟ್ರಕ್ಚರ್ನ ಹೊಂದೈತಿ. ಎಷ್ಟು ಬರ್ತಾವ ಅದ್ರೊಳಗ 4 ಬರ್ತಾವ. ಯಾವ್ಯಾವ ಬರ್ತೈತಿ ಡೈಮಂಡ್ ಬರ್ತೈತಿ, ಗ್ರಾಫೈಟ್ ಬರ್ತೈತಿ, ಗ್ರಾಫಿನ್ ಬರ್ತೈತಿ, ನೆಕ್ಸ್ಟ್ ಯಾವ್ದು ಬರ್ತೈತಿ ಫುಲರಿನ್ ಬರ್ತೈತಿ. ಈಗ ಏನ್ ನೋಡೋಣಪ್ಪ ಅಂತಂದ್ರ ಅಸ್ಫಟಿಕ ರೂಪ ಅಂತಂದ್ರ ಎಮಾರ್ಫಸ್ ನೋಡೋಣ. ಒಂದೇದು ಯಾವಪ್ಪ ಅಂತಂದ್ರ ಕೋಲ ಮತ್ತೆ ಚಾರ್ಕೋಲ್. ನೋಡ್ರಿ ಕೋಲ್ ಅಂತಂದ್ರೆ ಏನ ಚಾರ್ಕೋಲ್ ಅಂದ್ರೆ ಏನ ಕೋಲ್ ಕನ್ನಡದಾಗ ಏನಂತಾರಪ್ಪ ಅಂದ್ರೆ ಕಲ್ಲಿದ್ದಲು ಅಂತ ಕರೀತಾರ. ಚಾರ್ಕೋಲ್ಗೆ ಏನಂತ ಕರೀತಾರ ಇದ್ದಿಲು ಅಂತ ಕರೀತಾರ. ನೋಡ್ರಿ ಕೋಲ್ ಹೆಂಗ್ ರೆಡಿ ಆಗೈತಪ್ಪ ಅಂದ್ರ ಸಹಜವಾಗಿ ನಿಸರ್ಗದಲ್ಲಿ ದೊರೆಯುತ್ತದೆ. ಹೆಂಗ್ ದೊರೆಯುತ್ತಪ್ಪ ಅಂತಂದ್ರ ಭೂಮಿಯ ಆಳದಲ್ಲಿ ಮಾನವ ಪ್ರಾಣಿ ಅವೆಲ್ಲ ಶರೀರಗಳು ಏನಿರ್ತಾವಪ್ಪ ಅಂದ್ರ ಬೋನ್ಗಳು ಏನಕ್ಕವ್ರಿ ಅವು ಹಲವಾರು ವರ್ಷಗಳಿಂದ ಕೂಡಿ ಅದ್ರ ಏನಕ್ಕವ್ರಿ ಭೂಮಿ ಒಳಗೆ ಕೊಳೆತ್ ಏನಕ್ಕಪ್ಪ ಅಂತಂದ್ರ ಈ ಕೋಲ್ಗಳು ರೆಡಿ ಆಕಾವ್. ಯಾವ್ದ್ರಿ ಕೋಲ್ಗಳು ರೆಡಿ ಆಕಾವ್. ಅದೇ ರೀತಿ ಚಾರ್ಕೋಲ್ ಅಥವಾ ಇದ್ದಿಲು ಹೆಂಗ್ ರೆಡಿ ಆಕತ್ತಪ್ಪ ಅಂತಂದ್ರ ಈ ಕಟ್ಟಿಗೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಸುಡುತ್ತಾರೆ.
ಯಾವುದು ಆಕ್ಸಿಜನ್ ಕೊರತೆಯಿಂದ ಅಥವಾ ಅಬ್ಸೆಂಟ್ ಆಫ್ ಆಕ್ಸಿಜನ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಅಥವಾ ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಟ್ಟಿಗೆಗಳನ್ನ ಸುಡ್ತಾರ. ಅವಾಗ ಏನಪ್ಪಾ ಅಂತಂದ್ರೆ ಇದ್ದಿಲು ಸಿಗ್ತಾವ. ಈಗ ಮನೆಯೊಳಗೆ ಊದು ಹಾಕ್ತಿರ್ತಾರ ನೋಡ್ರಿ, ಅವ್ ಏನಪ್ಪಾ ಅಂತಂದ್ರೆ ಇದ್ದಿಲ್ರ. ಈ ಕೋಲ್ ಅಂತಂದ್ರೆ ವಿದ್ಯುತ್ ತಯಾರಿಕೆಯಲ್ಲಿ ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ನ ಇದರಿಂದ ತಯಾರಿಸ್ತವು, ಕೋಲ್ಗಳಿಂದ ತಯಾರಿಸ್ತವು. ನಾವು ನಿನ್ನೆ ಕ್ಲಾಸ್ನಾಗ ನೋಡಿದ್ವಿ ನೋಡ್ರಿ, ಅಂತ್ರಾಸೈಟ, ಬಿಟುಮಿನಸ, ಪೀಟ, ಲಿಗ್ನೈಟ ಇವೇನಪ್ಪಾ ಅಂತಂದ್ರೆ ಕೋಲಿನ ಅದಿರುಗಳು, ಕಲ್ಲಿದ್ದಿಲಿನ ಅದಿರುಗಳು. ಇವೇನಪ್ಪಾ ಅಂದ್ರೆ ನ್ಯಾಚುರಲ್ ಸಿಗ್ತಾವು. ಇವೇನ್ ಮಾಡ್ತಾವಪ್ಪ ಅಂದ್ರೆ ನಾವು ರೆಡಿಮೇಡ್ ಆಗಿ ಮಾಡ್ತೇವಿ, ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ತೇವೆ ಯಾವನ ಚಾರ್ಕೋಲ್ ಅನ್ನ. ಆಮೇಲೆ ಇದರ ಸಾಂದ್ರತೆ ಏನಪ್ಪಾ ಅಂತಂದ್ರೆ ಹೆಚ್ಚು. ಇದೇನಿರ್ತಂದ್ರೆ ಹೆವಿ ಇರ್ತದ್ರಿ. ಸಾಂದ್ರತೆ ಅಥವಾ ಡೆನ್ಸಿಟಿ ಏನಿರ್ತಂದ್ರೆ ಹೆಚ್ಚಿಗೆ ಇರತ್ತೆ, ಸಾಂದ್ರತೆ ಹೆಚ್ಚು. ಆಮೇಲೆ ಇದ್ರ ಸಾಂದ್ರತೆ ಏನಪ್ಪಾ ಅಂದ್ರೆ ಕಡಿಮೆ. ನೀವು ಇದ್ದಿಲನ್ನ ನೋಡ್ಕೊಳ್ಬೇಕಾದ್ರೆ ನೋಡೋದು ಏನಿರತ್ತಪ್ಪ ಅಂದ್ರೆ ಹಗರ್ ಇರ್ತದ ನೋಡ್ರಿ, ಅದು ಏನಿರತ್ರಿ ಹಗರ್ ಇರ್ತದ. ಆಮೇಲೆ ಇದನ್ನ ಉರಿಸಿದಾಗ ಉಷ್ಣ ಶಕ್ತಿ ಏನಾಗತ್ರಿ ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗತ್ತ. ಉಷ್ಣ ಶಕ್ತಿ ಏನಾಗತ್ತ ಜಾಸ್ತಿ ಅಂತಂದ್ರೆ ಹೀಟ್ ಏನಾಗತ್ರಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇದೇನಾಗಲ್ಲ, ಉಷ್ಣ ಶಕ್ತಿ ಏನಾಗಲ್ರಿ ಕಡಿಮೆ ಪ್ರೊಡ್ಯೂಸ್ ಮಾಡ್ತದೆ. ಆಮೇಲೆ ಕಲ್ಲಿದ್ದಲು ನಿಧಾನವಾಗಿ ಉರಿಯುತ್ತದೆ. ಒಂದ್ಸಲ ನೀವು ಇದನ್ನ ಮಾಡಿರಪ್ಪ ಅಂತಂದ್ರೆ ಏನಾಗತ್ರಿ ಸ್ಲೋ ಆಗಿ ಏನಾಗತ್ತಂದ್ರೆ ಉರಿಯಾಕ್ ಸ್ಟಾರ್ಟ್ ಆಗತ್ತದ. ಇದೇನಪ್ಪಾ ಅಂತಂದ್ರ ಫಾಸ್ಟ್ ಆಗಿ ಉರಿಯಾಕ್ ಸ್ಟಾರ್ಟ್ ಆಗತ್ರಿ. ಇದೇನ್ರಿ ಫಾಸ್ಟ್ ಆಗಿ ಉರಿಯಾಕ್ ಸ್ಟಾರ್ಟ್ ಆಗತ್ತ. ಆಮೇಲೆ ಇದ ಸಂಪೂರ್ಣವಾಗಿ ಉರಿತೈತಿ. ಒಂದು ಕಲ್ಲಿದ್ದಲ್ಲಿ ನೀವು ಉರಿಸಿರತೈತಿ ಕೊರೆ ಕಂಪ್ಲೀಟ್ ಆಗಿ ಬರ್ನ್ ಆಗತ್ತೆ. ಇದು ಕಂಪ್ಲೀಟ್ ಬರ್ನ್ ಆಗತ್ತ. ಯಾವ್ದ ಕಲ್ಲಿದ್ದಲು ಇದಾಗಲ್ರಿ ಇನ್ಕಂಪ್ಲೀಟ್ ಬರ್ನ್ ಅಂತಂದ್ರೆ ಈಗ ಇದ್ದಿರೋದು ಹಚ್ಚಿರಂತ ತಿಳ್ಕೊರಿ ಪೂರ್ತಿ ಸುಟ್ಟು ಬೂದಿ ಆಗಂಗಿಲ್ಲ, ಒಂದ್ ಅರ್ಧ ಅಷ್ಟ ಬೆಂದಾಗಿರ್ತಾವ. ಯಾವುದು ಕಲ್ಲಿದ್ದಲು. ಆಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪವರ್ ಪ್ಲಾಂಟ್ ಗಳಲ್ಲಿ ಯೂಸ್ ಮಾಡ್ತಾರ. ಆಮೇಲೆ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಾರ. ಕೈಗಾರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಲೋಹದ ವಸ್ತುಗಳನ್ನ ಕರಗಿಸಲು, ಯಾಕಂತಂದ್ರೆ ಅಲ್ಲಿ ಅತಿ ಹೆಚ್ಚು ಉಷ್ಣ ಬೇಕಾಗಿರುತ್ತೆ ನಮಗೆ. ಆಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಕಲ್ಲಿದ್ದಲ್ನ ಎಲ್ಲಿ ಯೂಸ್ ಮಾಡ್ತಾರ ನೋಡ್ರಿ, ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರ ವಾಟರ್ ಫಿಲ್ಟರ್ಗಳಲ್ಲಿ ಯೂಸ್ ಮಾಡ್ತಾರ. ಇವುಗಳು ಏನಪ್ಪಾ ಅಂತಂದ್ರ ಏನು ಡರ್ಟ್ ಹೊಲಸಿರುತ್ತಲ್ರಿ ಅವುಗಳನ್ನ ಅಬ್ಸಾರ್ವ್ ಮಾಡುವಂತ ಕೆಪಾಸಿಟಿ ಹೊಂದಿರತ್ರಿ. ಯಾವುದು ಕಲ್ಲಿದ್ದಲು ಇದ್ದಿಲು. ಅದಕ್ಕೆ ನೋಡ್ರಿ ಚಿಕನ್ ತರುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ದಿಟ್ಕೊಂಡು ಹೋಗಿರ್ತಾರೆ. ಯಾಕಂತಂದ್ರ ಅಲ್ಲಿರುವಂತ ಚಿಕನ್ ಇಂದ ಬರುವಂತಹ ಸ್ಮೆಲ್ ಅನ್ನ, ಆಮೇಲೆ ಯಾವುದೇ ರೀತಿಯ ಮಾಂಸ ಪದಾರ್ಥಗಳಿರುವಂತ ಸ್ಮೆಲ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದ ಹಿರ್ಕೋತೈತ್ರಿ. ಯಾವುದು ಇದ್ದಿಲ್ ಅನ್ನುವಂಥದ್ದು. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವುಗಳನ್ನ ಪ್ಯೂರಿಫೈಯರ್ ಆಗಿ ಯೂಸ್ ಮಾಡ್ತಾರ. ಆಮೇಲೆ ಟೂತ್ ಪೇಸ್ಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಮೊದ್ಲಿನ ಕಾಲದ ಮಂದಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ಈ ಇದ್ದಿಲ್ಗಳಿಂದ ಏನ್ ಮಾಡ್ತಿರಂದ್ರೆ ಹಲ್ಲನ್ನ ತೆಗ್ತಿದ್ರು. ಅದು ಏನಪ್ಪಾ ಅಂದ್ರೆ ಸ್ವಚ್ಛ ಹಾಕಿದ್ದು. ಅದಕ್ಕೆ ಏನಂದ್ರೆ ಟೂತ್ ಪೇಸ್ಟ್ ಗಳ ಆಕಾರದಲ್ಲಿ ಬಳಸ್ತಾರೆ. ವಾಸನೆಗಳನ್ನ ಅಬ್ಸರ್ವ್ ಮಾಡಕ್ ಯೂಸ್ ಮಾಡ್ತಾರೆ. ಈ ಚಿಕನ್ ತರುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ಲಿ ಇಟ್ಕೊಂಡು ಹೋಗಿರ್ತಿರ್ತಾರಲ್ಲ, ಕಾರಣ ಏನಪ್ಪಾ ಅಂದ್ರೆ ವಾಸನೆಗಳನ್ನ ಅಬ್ಸರ್ವ್ ಮಾಡ್ಕೊಂತ ಕೆಪಾಸಿಟಿನ ಹೊಂದೈತಿ. ಆಮೇಲೆ ಇದೇ ನೋಡ್ರಿ ಚಾರ್ಕೋಲ್. ಈಗೇನ್ ಇವ್ ಇರ್ತಾವ ನೋಡ್ರಿ ಫೇಸ್ ವಾಶ್, ಚಾರ್ಕೋಲ್ ಫೇಸ್ ವಾಶ್ ಅಂತ ಅಂತಾರಲ್ಲ. ಯಾಕಪ್ಪ ಅಂತಂದ್ರ ಅವುಗಳ ಡರ್ಟ್ ಗಳನ್ನ ಇದು ಮಾಡ್ಕೊಂತ ಕೆಪಾಸಿಟಿ ಇರ್ತದ. ಅದಕ್ಕ ಫೇಸ್ ವಾಶ್ ನಾಗ ಏನಿರಪ್ಪ ಅಂದ್ರೆ ಚಾರ್ಕೋಲ್ ಅಂತ ಇರ್ತಾರೆ. ಚಾರ್ಕೋಲ್ ಅಂದ್ರೆ ಏನ್ರಿ ಇದ್ದಿಲ್ಲನ್ನ ಅದೇನ್ ಮಾಡ್ತಿರತ್ತ ಅಂತಂದ್ರೆ ಎಲ್ಲಾ ಡರ್ಟ್ ಗಳನ್ನ ಅಬ್ಸರ್ವ್ ಮಾಡ್ಕೊಂತ ಕೆಪಾಸಿಟಿ ಹೊಂದಿರ್ತದ ಅದು ಚಾರ್ಕೋಲ್. ಅರ್ಥಾತ್ರಿ ಕೋಲ್ ಬೇರೆ ಚಾರ್ಕೋಲ್ ಬೇರೆ. ಇವ್ ಎಂತಾವಪ್ಪ ಅಂದ್ರೆ ಎಮಾರ್ಪಸ್ ಅಂತಂದ್ರೆ ಏನ ಅಸ್ಫಟಿಕ ಬಹುರೂಪಗಳು. ಎತ್ತರದ್ರಿ ಅಸ್ಫಟಿಕ ಬಹುರೂಪಗಳು ಎತ್ತರದ ಕಾರ್ಬನಿನ ಅಸ್ಫಟಿಕ. ಕೋಲ್ ಅಂತಂದ್ರೆ ಏನ ಸಾವಿರಾರು ವರ್ಷಗಳಿಂದ ಭೂಮಿಯೊಳಗೆ ಹುದುಗಿರುವಂತಹ ಏನ್ರವ ಬೋನ್ ಆಗಿರ್ಬೋದು, ಮನುಷ್ಯರ ತ್ಯಾಜ್ಯ ವಸ್ತುಗಳು ಸುಟ್ಟು ಏನಾಗಿರ್ತಾವಪ್ಪ ಅಂತಂದ್ರೆ ಹುದಿಗೆ ಏನಾಗಿರ್ತಾವ್ರಿ ಮಿಲಿಯನ್ ಆಫ್ ಇಯರ್ಸ್ ಗಂಟ್ಲೆ ಹುದಿಗೆ ಏನಕ್ಕಪ್ಪ ಅಂದ್ರ ರೆಡಿ ಆಗಿರ್ತಾವ. ಇವೇನಂದ್ರ ಕಟ್ಟಿಗೆಗಳನ್ನ ಸುಡುವುದರ ಮೂಲಕ ಆಕ್ಸಿಜನ್ ಸಪ್ಲೈನ ಕಡಿಮೆ ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ರೆಡಿ ಮಾಡ್ತಾರ. ಆಮೇಲೆ ಈ ಇದನ್ನ ಇದ್ದಿಲನ್ನ ರೆಡಿ ಮಾಡುವಂತ ಪ್ರೊಸೆಸ್ ಏನಂತ ಕರಿತಾರ ನೋಡ್ರಿ, ಪೈರೋಲಿಸಿಸ್. ಇದನ್ನ ಎಕ್ಸಾಮ್ ದಾಗ ಕೇಳಿದಾರು. ಪೈರೋಲಿಸಿಸ್ ಪ್ರೊಸೆಸ್ ಅಂದ್ರೆ ಏನ್ರಿ, ಇದ್ದಿಲನ್ನ ರೆಡಿ ಮಾಡುವಂತಹ ಪ್ರೊಸೆಸ್. ಹೆಂಗಪ್ಪ ಅಂತಂದ್ರೆ ಈ ಕಟ್ಟಿಗೆಗಳನ್ನ ಸುಡ್ತಾರ್ರಿ ಆಕ್ಸಿಜನ್ ನ ಕೊರತೆಯಿಂದ. ಅದಕ್ಕೆ ಏನಂತಾರ ಪೈರೋಲಿಸಿಸ್ ಪ್ರೊಸೆಸ್ ಅಂತ ಕರೀತಾರ. ಇವು ವೇಟ್ ಜಾಸ್ತಿ ಇರ್ತಾವ, ಇವು ಏನಿರ್ತಾವ್ರಿ ವೇಟ್ ಕಡಿಮೆ ಇರ್ತಾವ, ಡೆನ್ಸಿಟಿ ಕಡಿಮೆ ಇರ್ತೈತಿ. ಆಮೇಲೆ ಇವು ಕಂಪ್ಲೀಟ್ ಆಗಿ ಬರ್ನ್ ಆಕಾವು, ಇವು ಕಂಪ್ಲೀಟ್ ಆಗಿ ಬರ್ನ್ ಆಗಲ್ಲ. ಅತಿ ಹೆಚ್ಚು ಉಷ್ಣವನ್ನ ನೀಡ್ತಾವು, ಅತಿ ಕಡಿಮೆ ಉಷ್ಣವನ್ನ ನೀಡ್ತಾವು. ಇವುಗಳನ್ನ ಪವರ್ ಪ್ಲಾಂಟ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇವುಗಳನ್ನ ಏನ್ ಮಾಡ್ತಾರ ವಾಸನೆಗಳನ್ನ ಅಬ್ಸರ್ವ್ ಮಾಡಕ್ ಯೂಸ್ ಮಾಡ್ತಾರು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಡರ್ಟ್ ಗಳನ್ನ ಅಬ್ಸರ್ವ್ ಮಾಡಕ್ ಯೂಸ್ ಮಾಡ್ತಾರ. ಯಾವಗಳನ್ನ ಇದ್ದಿಲನ್ನ. ಇವೆರಡು ಏನಪ್ಪಾ ಅಂತಂದ್ರ ಇದ್ದಿಲು ಮತ್ತು ಕಲ್ಲಿದ್ದಲು. ನೆಕ್ಸ್ಟ್ ನೋಡ್ರಿ ಲಂಪ್ ಬ್ಲ್ಯಾಕ್ ಅಂತ ಬರ್ತತಿ. ಯಾವುದು ಲಂಪ್ ಬ್ಲ್ಯಾಕ್ ಅಥವಾ ಮಸಿ ಅಂತ ಕರೀತಾರ. ಏನ್ ಹಿಂಗಂತಂದ್ರ ಈಗ ನಾವು ದೀಪದ ಹಚ್ಚಿರ್ತಾವ್ರಿ. ಈ ದೀಪದ ಹಚ್ಚುವಾಗ ಎಣ್ಣೆ ಹಾಕಿ ಸುಡ್ತೇವೆ ಗೊತ್ತ್ರಿ. ಅವ್ ಸುಟ್ಟಾಗ ಏನಾಕತ್ತಪ್ಪ ಅಂದ್ರೆ ಸುತ್ತಮುತ್ತ ಈಗ ಅಕಸ್ಮಾತ್ ಇಟ್ರ ಅಂತ ತಿಳ್ಕೊರಿ, ಈ ಸುತ್ತಮುತ್ತ ಏನಪ್ಪಾ ಅಂದ್ರೆ ಈ ಕರಂದ್ ಇರತ್ತಲ್ಲ, ಇದಕ್ಕೆ ಏನಂತಾರಪ್ಪ ಅಂತಂದ್ರ ಲ್ಯಾಂಪ್ ಬ್ಲ್ಯಾಕ್ ಅಂತ ಕರೀತಾರ. ಲ್ಯಾಂಪ್ ಅಂತಂದ್ರೆ ಏನ ದೀಪ, ಅದ್ರ ಸುತ್ತಲೂ ಏನಪ್ಪಾ ಅಂತಂದ್ರ ಕಪ್ಪಂದ್ ಏನ್ ಮೂಡುತ್ತಲ್ಲ ಅದಕ್ಕೆ ಏನಂತಾರ ಲ್ಯಾಂಪ್ ಬ್ಲ್ಯಾಕ್ ಅಂತ ಕರೀತಾರ. ಅದಕ್ಕೆ ಏನಂತಾರ್ರಿ ಕಾಡಿಗೆ ಅಥವಾ ಮಸಿ ಅಂತ ಕರೀತಾರ. ಕಾಡಿಗೆ ಅಥವಾ ಮಸಿ ಅಂತ ಕರೀತಾರ.
ಆಮೇಲೆ ಇವ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಇವುಗಳನ್ನ ಪ್ರಿಂಟರ್ಗಳಲ್ಲಿ ಈಗ ಯಾವ್ದೋ ಒಂದು ಪ್ರಿಂಟರ್ ಅದನ್ನ ತಿಳ್ಕೊರಿ ಹತ್ರ ಏನಾರ ಜೆರಾಕ್ಸ್ ಅದು ಮಾಡ್ಸಕ್ ಹೋಗಿರ್ತಾರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅದು ಕಪ್ಪಾಗಿ ಮೂಡ್ಬೇಕಾಗಿರತ್ತಲ್ರಿ ಅದಕ್ಕೆ ಅದ್ರಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಲ್ಯಾಂಪ್ ಬ್ಲ್ಯಾಂಕ್ ಅಥವಾ ಕಾಡಿಗೆ ಅಥವಾ ಮಷಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಕ್ ಅಂತ ಹೇಳಿ ಕರೀತಾರ ಅದಕ್ಕೆ ಆ ಮಷಿಯನ್ನ ಯೂಸ್ ಮಾಡ್ತಾರೆ. ಆಮೇಲೆ ನೋಡ್ರಿ ಇನ್ನೊಂದು ಎಕ್ಸಾಮ್ದಾಗ ಕೇಳಿದಾರು ಅಸಿಟೋನ್ ಅನ್ನ ಬಳಕೆ ಎಲ್ಲಿ ಯೂಸ್ ಆಕತ್ತಪ್ಪ ಅಂತಂದ್ರೆ ಈಗ ನೇಲ್ ಪಾಯಿಂಟ್ ಹಚ್ಚಿರ್ತಾರ ಗೊತ್ತ್ರಿ, ಉಗುರಿಗೆ ಬಣ್ಣದ ಹಚ್ಚಿರ್ತಾರಲ್ಲ, ಉಗುರಿಗೆ ನೇರ್ ಪಾಲಿಶ್ ಹಚ್ಚಿರ್ತಾರಲ್ಲ ಅವುಗಳನ್ನ ರಿಮೂವ್ ಮಾಡಕ್ ಎದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ ಅಸಿಟೋನ್ ಅನ್ನ ಯೂಸ್ ಮಾಡ್ತಾರ. ಏನ್ ಯೂಸ್ ಮಾಡ್ತಾರೋ ಅಸಿಟೋನ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ಈಗ ಇದ ಮಷಿಯನ್ನ ಮತ್ತೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಕಪ್ಪು ಬಣ್ಣ ವಸ್ತುಗಳನ್ನ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಇದೊಂದು ನೆನಪಿಟ್ಕೋರಿ, ಅಸಿಟೋನ್ ಅನ್ನುವಂಥದ್ದನ್ನ ಈ ನೇಲ್ ಪಾಯಿಂಟ್ ಗಳನ್ನ ಏನ್ ಬಣ್ಣ ಹಚ್ಚಿರ್ತಾರಲ್ರಿ ಅವುಗಳನ್ನ ರಿಮೂವ್ ಮಾಡಕ್ ಏನ್ ಮಾಡ್ತಾರ, ಅದೊಂದು ಕೆಮಿಕಲ್ ಇರತ್ತೆ, ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಸಿಟೋನ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಯಾವ್ದು ಬರತ್ತಪ್ಪ ಅಂತಂದ್ರೆ ಕೋಕ್ ಬರ್ತದ. ಇವೇನಪ್ಪಾ ಅಂದ್ರೆ ಈಗ ಇದ್ರೋಗ ಏನೇನ್ ಇಟ್ಕೋಬೇಕಂದ್ರೆ ಲ್ಯಾಂಪ್ ಬ್ಲ್ಯಾಕ್ ಅಂತಂದ್ರೆ ಏನ್ರಿ, ಈ ದೀಪದ ಹಚ್ಚಿದಾಗ ಏನ್ ಕರನ್ ಇರತ್ತ ಲ್ಯಾಂಪ್ ಬ್ಲ್ಯಾಕ್ ಅಂತ ಕರೀತಾರ. ಅದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪ್ರಿಂಟರ್ ಗಳಲ್ಲಿ ಜೆರಾಕ್ಸ್ ಶಾಪ್ ಒಳಗೆ ಯೂಸ್ ಮಾಡ್ತಾರ. ಆಮೇಲೆ ಈ ಕೈ ಒಳಗಿರುವಂತಹ ನೇಲ್ ಪಾಯಿಂಟ್ ಅನ್ನ ಇದನ್ನ ಪೇಂಟ್ ಹಚ್ಚಿರ್ತಾರಲ್ರಿ ನೇಲ್ ಪೇಂಟ್ ಅನ್ನ ಅದನ್ನ ರಿಮೂವ್ ಮಾಡಕ್ ಇದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ ಅಸಿಟೋನ್ ಅನ್ನ ಯೂಸ್ ಮಾಡ್ತಾರ. ಇದೊಂದು ನೆನಪಿಟ್ಕೋರಿ. ಆಮೇಲೆ ಇನ್ನೊಂದು ಯಾವ್ದು ಬರುತ್ತಪ್ಪ ಅಂದ್ರೆ ಬಹುರೂಪ ಕೋಕ್ ಬರ್ತತಿ. ಯಾವುದು ಕೋಕ್. ಇದೇನಪ್ಪಾ ಅಂತಂದ್ರ ಕೋಕ್ ಇದು ನಾರ್ಮಲ್ ಆಗಿ ಸಿಗಂಗಿಲ್ಲ. ಇದನ್ನ ಹೆಂಗ್ ಯೂಸ್ ಬಳಕೆ ಮಾಡ್ಕೋತಾರಪ್ಪ ಅಂದ್ರ ಈಗ ಬಿಟುಮಿನಸ್ ಅನ್ನುವಂತಹ ಒಂದು ಕೋಲ್ ಇರತ್ರಿ, ಬಿಟುಮಿನಸ್ ಎನ್ನುವಂತಹ ಒಂದು ಕಲ್ಲಿದ್ದಲು. ಈ ಕಲ್ಲಿದ್ದಲನ್ನ ಬರ್ನ್ ಮಾಡಿದಾಗ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರ ವಿದ್ಯುತ್ ಅನ್ನ ಪ್ರೊಡ್ಯೂಸ್ ಮಾಡಕ ಬಳಕೆ ಆಗುವಂತ ಅತಿ ಹೆಚ್ಚು ಬಳಕೆ ಆಗುವಂತಹ ಕಲ್ಲಿದ್ದಲು ಯಾವ್ದು ಅಂತಂದ್ರೆ ಬಿಟುಮಿನಸ್ ರೀ. ಅತಿ ಹೆಚ್ಚು ಕಾರ್ಬನ್ ಹೊಂದಿರುವಂತಹ ಕಲ್ಲಿದ್ದಲು ಯಾವುದು ಅಂಥ್ರಾಸೈಟ್. ಅದ್ರ ನಮ್ಮ ಭಾರತದಲ್ಲಿ ಬಳಕೆ ಮಾಡುವಂತದ್ದು ಯಾವ್ದ್ರಿ ಬಿಟುಮಿನಸ್. ಈ ಬಿಟುಮಿನಸ್ ಅನ್ನ ನಾವು ಉರಿಸಿದಾಗ ಸಬ್ ಪ್ರಾಡಕ್ಟ್ ಆಗಿ ಉಪ ಉತ್ಪನ್ನವಾಗಿ ಏನಾಗತ್ತಪ್ಪ ಅಂದ್ರೆ ಈ ಕೋಕ್ ಪ್ರೊಡ್ಯೂಸ್ ಆಗತ್ತೆ. ಉಪ ಉತ್ಪನ್ನವಾಗಿ ಈ ಕೋಕ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ಈ ಕೋಕನ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಡಾಂಬರ್ ತಯಾರಿಕೆಗಳಲ್ಲಿ, ರೋಡ್ ಒಳಗೆ ಡಾಂಬರ್ ಹಾಕ್ತಿರ್ತಾರಲ್ರಿ, ಆ ಡಾಂಬರ್ ತಯಾರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಕೋಕ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ಏನಪ್ಪಾ ಅಂದ್ರೆ ಇಟ್ಟಿಗೆಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರೋ ಕೋಕ್ ಅನ್ನ ಬಳಕೆ ಮಾಡ್ತಾರ. ಆಮೇಲೆ ಸಣ್ಣ ಸಣ್ಣ ಕುಲುಮೆಗಳಲ್ಲಿ ಎಲ್ಲಾರ ಅಕಸ್ಮಾತ್ ಫರ್ನೆಸ್ ಇರ್ತಾಗೋತ್ರಿ, ಎಲ್ಲಾರ ಹೀಟ್ ಅದು ಪ್ರೊಡ್ಯೂಸ್ ಮಾಡೋಕೆ ಇರತ್ತಲ್ಲ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಕೋಕ್ ಅನ್ನ ಬಳಕೆ ಮಾಡ್ತಾರ. ಇವು ಏನಪ್ಪಾ ಅಂತಂದ್ರ ಕಾರ್ಬನಿನ ಬಹುರೂಪಗಳು ಆದ್ರಿ, ಕಾರ್ಬನಿನ ಬಹುರೂಪಗಳು. ಅದೇ ರೀತಿ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರ ಆಕ್ಸಿಜನ್ ಬಹುರೂಪಗಳು. ಇದು ಎಕ್ಸಾಮ್ದಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆಕ್ಸಿಜನ್ ಬಹುರೂಪಗಳು ಏನಪ್ಪಾ? ಆಕ್ಸಿಜನ್ ಬಹುರೂಪ ಅಂದ್ರ ರೆಡಿ ಆಗಿದ್ದು ಇದರಿಂದ ರೆಡಿ ಆಗಿರ್ತಾವು, ಆಕ್ಸಿಜನ್ ಇಂದ ರೆಡಿ ಆಗಿರ್ತಾವ. ಅದ್ರ ನೋಡಾಕ ಏನಿರ್ತಾವಪ್ಪ ಅಂತಂದ್ರ ಬೇರೆ ಬೇರೆ ಆಕಾರದಾಗ ಇರ್ತಾವ. ಅದಕ್ಕೆ ಏನಂತಾರ್ರಿ ಅಲೋಟ್ರೋಪ್ಸ್ ಆಫ್ ಆಕ್ಸಿಜನ್ ಅಂತ ಕರೀತಾರ. ಇದ್ರಾಗ ಏನಾವ್ ಹೆಸರು ಇರಂಗಿಲ್ಲ. ಏನಪ್ಪಾ ಅಂದ್ರ ಯಾವ್ಯಾವ ಬರ್ತಾವ ಅಂತಂದ್ರ ನೋಡ್ರಿ, ಒಂದೇದು ಯಾವ್ದು ಬರುತ್ತಂದ್ರ ಅಲೋಟ್ರೋಪ ಮೋನೋ ಅಟಾಮಿಕ್ ಮಾಲಿಕ್ಯೂಲ್. ಮೋನೋ ಅಟಾಮಿಕ್ ಇದಕ್ಕೆ ಕನ್ನಡದಾಗ ನೆನಪು ಹೋಗ್ಬೇಕಂದ್ರೆ ಮೋನೋ ಅಟಾಮಿಕ್ ಅಂತ ಹೇಳಿ ತಿಳ್ಕೊರಿ. ಏನಿದು ಮೋನೋ ಅಟಾಮಿಕ್ ಅಂದ್ರೆ, ಮೋನೋ ಅಂತಂದ್ರೆ ಏನ್ರಿ ಒಂದ ಅಂದ್ರ ಆಕ್ಸಿಜನ್ ಎಷ್ಟರಿಂದ ಆಗಿರ್ತಾವಪ್ಪ ಅಂದ್ರೆ ಒಂದ ಆಕ್ಸಿಜನ್ ಇತ್ತು ಅಂತ ಹೇಳ್ತಿಕೋರಿ. ಅದಕ್ಕೆ ಏನಂತ ಕರೀತಾರು ಮೋನೋ ಅಟಾಮಿಕ್ ಮಾಲಿಕ್ಯೂಲ್. ಇವೆತ್ರು ಬಹುರೂಪಗಳು, ಆಮ್ಲಜನಕದ ಬಹುರೂಪಗಳು. ಯಾವುದು? ಮೋನೋ ಅಟಾಮಿಕ್. ಮೋನೋ ಅಟಾಮಿಕ್ ಅಂತಂದ್ರೆ ಒಂದೇ ಆಕ್ಸಿಜನ್ ಇಂದ ರೆಡಿ ಆಗಿರ್ತತಿ. ಇದ್ರದ ಯೂಸ್ ಕೇಳ್ತಾರ್ರಿ, ಎಲ್ಲಿ ಯೂಸ್ ಆಕತ್ತಪ್ಪ ಅಂತಂದ್ರೆ ಇದು ನೀರಿನಲ್ಲಿ ಕಂಡು ಬರುತ್ತದೆ. ನೋಡ್ರಿ, ನೀರಿನಲ್ಲಿ. ಈಗ ನೀರೊಳಗ ಆಕ್ಸಿಜನ್ ಇರ್ತತಿ ಅಂತಿರ್ತಾರ, ನೀರಿನಲ್ಲಿ ಆಕ್ಸಿಜನ್ ಇರ್ತಂತೆ ಅಂತಿರ್ತಾರ. ಆ ನೀರಿನಲ್ಲಿ ಕಂಡು ಬರುವಂತ ಆಕ್ಸಿಜನ್ ಬಹುರೂಪ ಯಾವ್ದಪ್ಪ ಅಂತಂದ್ರೆ O1 ಅಂತಂದ್ರೆ ಏನ್ರಿ? ಮೋನೋ ಅಟಾಮಿಕ್, ಏಕ ಪರಮಾಣು ಅಂತ ಹೇಳಿ ಕರೀತಾರೆ. ಇದು ಕನ್ನಡದಾಗ ಮೋನೋ ಅಟಾಮಿಕ್ ಅಂತ ಕರೀತಾರೆ. ಇದು ಎದಕ್ಕೆ ಯೂಸ್ ಆಗತ್ತಂದ್ರ ಈ ನೀರಿನೊಳಗ ಜಲಚರ ಪ್ರಾಣಿಗಳು ಇರ್ತಾವಲ್ಲ, ಜಲಚರ ಪ್ರಾಣಿಗಳು ಉಸಿರಾಡಲು ಬಳಕೆ ಮಾಡುವಂತ ಆಕ್ಸಿಜನ್ ಯಾವ್ದಪ್ಪ ಅಂತಂದ್ರ ಮೋನೋ ಅಟಾಮಿಕ್. ಎಕ್ಸಾಮ್ದಾಗ ವೆರಿ ಇಂಪಾರ್ಟೆಂಟ್. ಮೋನೋ ಅಟಾಮಿಕ್ ಜಲಚರ ಪ್ರಾಣಿಗಳು ಬಳಕೆ ಮಾಡುವಂತಹ ಉಸಿರಾಡಲು ಬಳಸಿಕೊಳ್ಳುವಂತ ಆಕ್ಸಿಜನ್ ಯಾವ ಫಾರ್ಮ್ದಾಗ ಇರ್ತೈತ್ರಿ? O1 ಫಾರ್ಮ್ದಾಗ ಇರತ್ತೆ. ಅಂದ್ರ ಮೋನೋ ಅಟಾಮಿಕ್ ಫಾರ್ಮ್ದಾಗ ಇರ್ತತಿ. ಅದಕ್ಕ ನೋಡ್ರಿ, ನಾವು ಅಕಸ್ಮಾತ್ ನೀರೊಳಗೆ ಮುಳುಗಿದಾಗ ನಮಗ ಉಸಿರಾಡಕ್ ಆಗುಲ್ಲ. ಯಾಕಂತಂದ್ರ ನಾವು ನಮಗ್ ಯೂಸ್ ಆಗುವಂತದ್ ಯಾವ್ದ್ರಿ? ಮೋನೋ ಅಟಾಮಿಕ್ ಅಲ್ಲ, ನಮಗ್ ಯೂಸ್ ಆಗೋದು ಡೈ ಅಟಾಮಿಕ್. ಪ್ರಾಣಿಗಳು ಯಾಕೆ ಬದುಕ್ತಾವಪ್ಪ ಅಂತಂದ್ರ ಈಗ ನೋಡ್ರಿ, ಮೀನನ್ನ ನೀವು ಹೊರಗೆ ತೆಗರ ಅಂತ ತಿಳ್ಕೊರಿ, ನೀರೊಳಗೂ ಆಕ್ಸಿಜನ್ ಇತ್ತ, ಮತ್ತ ಹೊರಗೆ ನಾವು ವಾತಾವರಣದಾಗೂ ಆಕ್ಸಿಜನ್ ಐತಿ, ಮತ್ ಮೀನ್ ಬದುಕಬೇಕಾಗಿತ್ತಲ್ಲ. ಮೀನ್ ಯಾಕೆ ಬದುಕಂಗಿಲ್ಲಪ್ಪ ಅಂತಂದ್ರ ನೀರೊಳಗ ಮೋನೋ ಅಟಾಮ್ ಇರ್ತತಿ.
ಮೋನೋ ಅಟಮ್ ಅಂತಂದ್ರೆ ಆಕ್ಸಿಜನ್ ಒಂದೇ ಅಟಮ್ ಇರ್ತತಿ. ಆ ಆಕ್ಸಿಜನ್ ಏನಾಕತ್ರಿ ಈ ಮೀನುಗಳಿಗೆ ಉಸಿರಾಡಲು ಸಹಾಯ ಆಕಾವ್. ಆದ್ರ ವಾತಾವರಣಕ್ಕೆ ಬಂದಪ್ಪ ಅಂತಂದ್ರ ಅಲ್ಲಿರುವಂತ ಆಕ್ಸಿಜನ್ ಯಾವ್ದಂತಂದ್ರೆ ಡೈ ಅಟಾಮಿಕ್ ಅಂತಂದ್ರ O2 ಇರ್ತತ್ರಲ್ಲಿ. ವಾತಾವರಣದಾಗ ಏನಿರತ್ರಿ O2 ಇರ್ತತಿ. ಮೀನುಗಳಿಗೆ ಬೇಕಾಗಿದ್ದ ಯಾವ್ದ O1, ಆದ್ರ ಅದು ವಾತಾವರಣದಾಗ ಇರೋದೇನ್ರಿ O2. ಅದಕ್ಕೆ ಏನಕ್ಕಪ್ಪ ಅಂದ್ರ ಮೀನುಗಳು ಸಾಯ್ತಾವ್. ಅದೇ ರೀತಿ ನಾವು ಏನಾರ ಮನುಷ್ಯ ನಮಗ್ ಬೇಕಾಗಿದ್ದೇನ O2, ನಾವು ನೀರೊಳಗೆ ಹೋಗಂತ ನಮಗ್ ಉಸಿರಾಡಕ್ ಸಿಗುದು ಯಾವ್ದ O1 ಸಿಗತಿ. ಆದ್ರೆ ನಮ್ಗೆ ಅದು ಯೂಸ್ ಆಗೋಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಮನುಷ್ಯರು ಸಾಯ್ತಾರ. ಅದಕ್ಕೆ ನೋಡ್ರಿ ಜಲಚರ ಪ್ರಾಣಿಗಳಿಗೆ ಆಕ್ಸಿಜನ್ ಯಾವ ಇದ್ರಾಗಿರ್ಬೇಕು O1 ದಾಗಿರ್ಬೇಕು. ಅದ್ರ ಮನುಷ್ಯರಿಗೆ ಯಾವ್ದು ಇರ್ತಾಗಿರ್ಬೇಕು O2 ದಾಗಿರ್ಬೇಕು. ಆಮೇಲೆ ಇದು ಕಡಿಮೆ ದಹನಾನುಕೂಲಿಯಾಗಿದೆ. ಅಂದ್ರ ಕಡಿಮೆ ಏನಾಕತ್ತಪ್ಪ ಅಂದ್ರೆ ಉರಿತೈತ್ರಿ ಇದು ಯಾವುದು O1 ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ ಇದು ಒಂದೇದಿದು ಮೋನೋ ಅಟಾಮಿಕ್. ನೆಕ್ಸ್ಟ್ ಯಾವ್ದು ಬರತ್ತಪ್ಪ ಅಂತಂದ್ರೆ ಡೈ ಅಟಾಮಿಕ್ ಅಂತ ಬರ್ತೈತಿ. ಡೈ ಅಟಾಮಿಕ್ ಅಂತಾನೆ ಏನ್ರಿ ಆಕ್ಸಿಜನ್ ನ ಪ್ರಮಾಣ ಎಷ್ಟಿರ್ಬೇಕು 2 ಇರ್ಬೇಕು. ಡೈ ಅಂತಾನೆ 2 ಇರ್ಬೇಕು. ಮತ್ತೆ ಇತರದ್ದು ಎಲ್ಲೆಲ್ಲಿ ಯೂಸ್ ಆಗತ್ತಪ್ಪ ಅಂತಂದ್ರೆ ಭೂಮಿಯ ವಾತಾವರಣದಲ್ಲಿ 21% ಭಾಗ. ಭೂಮಿಯ ವಾತಾವರಣದಲ್ಲಿರುವಂತದ್ದು ಯಾವುದು ಬಹುರೂಪ O2 ಅನ್ನುವಂಥದ್ದು. ಅದ ನೀರಿನಲ್ಲಿರುವಂತಹ ಆಕ್ಸಿಜನ್ ನ ಬಹುರೂಪ ಯಾವುದು O1. ಮನುಷ್ಯರು ಉಸಿರಾಡಲು ಸಹಾಯವಾಗುವಂತಹ ಬಹುರೂಪ ಆಕ್ಸಿಜನ್ ನ ಬಹುರೂಪ ಯಾವುದು O2. ಇವೆಲ್ಲ ಏನಪ್ಪಾ ಅಂತಂದ್ರ ಟಫ್ ಕ್ವಶನ್ ಬರ್ತಾವ್ರೆ, ಅವ್ ನೆನ್ಪಿಟ್ಕೋರಿ. ಅಕಸ್ಮಾತ್ ಇದ್ರ ಮೇಲೆ ಏನಾರ ಕೇಳಿರ ಅಂತಂದ್ರ ಪ್ರಾಣಿಗಳಿಗೆ ಮತ್ತು ಮಾನವರಿಗೆ ಉಸಿರಾಡಲು ಸಹಾಯವಾಗುತ್ತದೆ. ಆಮೇಲೆ 21% ಇರ್ತದೆ ಯಾವುದು O2 ಪ್ರಮಾಣ. ಆಮೇಲೆ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತದ್ದು ಯಾವುದು O1 O2 ಬಿಡುಗಡೆ ಆಗುತ್ತದೆ. ಆಮೇಲೆ ನಿಮ್ಗೆ ದ್ಯುತಿ ಸಂಶ್ಲೇಷಣೆ ಫಾರ್ಮುಲಾನು ಕೇಳ್ತಾರೆ ಒಂದೊಂದ್ಸಲ. ಕಾರ್ಬನ್ ಡೈಆಕ್ಸೈಡ್ ಮತ್ತ ಹೈಡ್ರೋಜನ್ ಅನ್ನ ಬಳಕೆ ಮಾಡಿಕೊಂಡು ಏನ್ ರಿಲೀಸ್ ಆಕವ ಗ್ಲೂಕೋಸ್ C6H12O6 ಮತ್ತೇನ್ ರಿಲೀಸ್ ಆಗುತ್ತಾ ಆಕ್ಸಿಜನ್ ರಿಲೀಸ್ ಆಗುತ್ತೆ. 6CO2 ರಿಲೀಸ್ ಆಗುತ್ತೆ. 6CO2 6H2 ಎರಡು ಕೂಡ ಏನಾಗತ್ತಪ್ಪ ಅಂದ್ರೆ C6H12O6 ಪ್ಲಸ್ 6O2 ಆಕ್ಸಿಜನ್ ಏನಾಗತ್ರಿ ರಿಲೀಸ್ ಆಗುತ್ತೆ. ಆಮೇಲೆ ಇದೇನಪ್ಪಾ ಅಂದ್ರೆ ಅತಿ ಹೆಚ್ಚು ದಹನಾನುಕೂಲಿಯಾಗಿದೆ. ಅಂದ್ರೆ ಅತಿ ಹೆಚ್ಚು ಉರಿತೈತ್ರಿ ಇದು. ಉರಿಯಲು ಸಹಾಯವಾಗುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ನೆನಪಿಟ್ಕೋರಿ. ಉರಿಯಲು ಅಕಸ್ಮಾತ್ ಎಲ್ಲಾರ ಬೆಂಕಿ ಹತ್ತಿತ್ತಪ್ಪ ಅಂತಂದ್ರ ಅಲ್ಲಿ ನೀವು ಆಕ್ಸಿಜನ್ ಬಳಕೆ ಮಾಡಿರ್ತ ತಿಳ್ಕೋರಿ, ಇನ್ನ ಹೆಚ್ಚಿಗೆ ಉರಿಯಾಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನ್ ಬಳಕೆ ಮಾಡ್ಬೇಕಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಬಳಕೆ ಮಾಡ್ಬೇಕು. ಈ ಫೈರ್ ಇಂಜಿನ್ ಒಳಗೆ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ತಾರ. ಅಲ್ಲಿ ಆಕ್ಸಿಜನ್ ಯಾಕೆ ಯೂಸ್ ಮಾಡಲ್ಪ ಅಂತಂದ್ರ ಆಕ್ಸಿಜನ್ ಏನಪ್ಪಾ ಅಂದ್ರೆ ದಹನಾನುಕೂಲಿ ಆಗಿತ್ತದ. ಅಂದ್ರೆ ಉರಿಯಲು ಸಹಾಯ ಮಾಡುವಂತಹ ಅನಿಲ ಅದ ಯಾವುದು ಆಕ್ಸಿಜನ್. ನೋಡ್ರಿ ಒಂದ್ ಸ್ಟ್ಯಾಟಿಕ್ ಐತಿ ಏನಪ್ಪಾ ಅಂತಂದ್ರ ಭೂಮಿಯ ವಾತಾವರಣದಲ್ಲಿ O2 ಪ್ರಮಾಣ 15% ಗಿಂತ ಕಡಿಮೆ ಆಯ್ತು ಅಂತ ತಿಳ್ಕೋರಿ, ಬೆಂಕಿ ಹಚ್ಚಲು ಸಾಧ್ಯವಾಗುದಿಲ್ಲ. ಅಕಸ್ಮಾತ್ ಈಗ ನಮ್ಮ ವಾತಾವರಣದಲ್ಲಿ 21% ಆಕ್ಸಿಜನ್ ಐತಿ. ಯಾವ ಫಾರ್ಮ್ದಾಗ ಐತಿ O2 ಫಾರ್ಮ್ದಾಗ ಐತಿ. ಇದು ಅಕಸ್ಮಾತ್ 15% ಗಿಂತ ಕೆಳಗ್ ಬಂತ ತಿಳ್ಕೋರಿ, ನಮಗಂತ್ರಿ ಉಸಿರಾಡಕ್ ಗಾಳಿ ಸಿಗಂಗಿಲ್ಲ. ಸ್ವಲ್ಪ ಪ್ರಮಾಣದಾಗ ಸಿಕ್ಕರು ಏನಪ್ಪಾ ಅಂತಂದ್ರ ಇಲ್ಲೇನಾಗಲ್ಲಪ್ಪ ಅಂದ್ರ ಉರಿಯಲು ಸಹಾಯವಾಗಲ್ಲ. ಯಾವುದೇ ವಸ್ತು ಉರಿಯಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಆಕ್ಸಿಜನ್ ಅನ್ನೋದು ಉರಿಯಲು ಸಹಾಯವಾಗುವಂತ ಅನಿಲವಾಗಿದೆ. 15% ಗಿಂತ ಕಡಿಮೆ ಬಂತಂದ್ರ ನೀವು ಬೇಕಾದ ಬೆಂಕಿ ಪಟ್ಟಣ ತಗೊಂಡು ಹಚ್ಚರಿ, ಏನು ಉರಿಯಂಗಿಲ್ಲ. ಅದೇ ರೀತಿ 25% ಗಿಂತ ಜಾಸ್ತಿ ಇತ್ತು ಅಂತ ತಿಳ್ಕೋರಿ, 25% ಗಿಂತ ಜಾಸ್ತಿ ಆತಂತಂದ್ರ ಈಗ ನೀವ್ ಏನಾರ ಬೆಂಕಿ ಐತಿ ಅಂತ ತಿಳ್ಕೋರಿ, ಅದನ್ನ ನಂದಿಸಕ ಸಾಧ್ಯ ಆಗೋಲ್ಲ. ಅವುಗಳನ್ನ ನೀವು ತಂಪು ಮಾಡಕ ಸಾಧ್ಯ ಆಗೋಲ್ಲ. ಈಗ ಉದಾಹರಣೆ ವಾತಾವರಣ 27% ಆಕ್ಸಿಜನ್ ಐತಿ ಅಂತ ತಿಳ್ಕೋರಿ, ಅವಾಗ ನೀವು ಇಲ್ಲೇನೋ ಒಂದು ಕಾಡಿಗೆ ಬೆಂಕಿ ಐತಿಪ್ಪ, ಆ ಬೆಂಕಿಯನ್ನ ನಂದಿಸ್ಬೇಕಂದ್ರೆ ನೀವು ಬೇಕಾದ ನೀರ್ ಯೂಸ್ ಮಾಡ್ರಿ, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ರಿ, ಏನ್ ಯೂಸ್ ಮಾಡ್ರಿ ಏನಾಗಲ್ಲಪ್ಪ ಅಂದ್ರೆ ಅದು ಆರಂಗಿಲ್ಲ. ಅದಕ್ಕೆ ನೋಡ್ರಿ ಆಕ್ಸಿಜನ್ ನ ಪ್ರಮಾಣ ಎಷ್ಟೈತಿ 21%. ಎಷ್ಟು ಅನುಕೂಲ ಇರುತ್ತಲ್ರಿ ಅಷ್ಟು ಪ್ರಮಾಣದಾಗ ಅಷ್ಟ ಐತಿ. ಅದಕ್ಕೆ ನಮ್ಗೆ ವಾತಾವರಣದಾಗ ನಾವು ಆಕ್ಸಿಜನ್ ಪ್ರಮಾಣ ನಮ್ಗೆ ಉಸಿರಾಡಕ್ಕೆ ಯೂಸ್ ಆಕದ ಅಂತ ಹೇಳಿ 70-80% ದಾಗ ಇಡಂಗಿಲ್ಲ ಅದ. ಅದಕ್ಕೆ ಏನಂದ್ರ ಪ್ರಕೃತಿ ಒಳಗೆ ಏನಪ್ಪ ಅಂದ್ರೆ ಆಕ್ಸಿಜನ್ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದಾಗ ಅಷ್ಟೇ ಇರತ್ತ. ಅದು ಕಡಿಮೆ ಪ್ರಮಾಣದಾಗ ಇತ್ತಂದ್ರೆ ಉರಿಯಂಗಿಲ್ಲ, ಹೆಚ್ಚಿಗೆ ಪ್ರಮಾಣದಾಗ ಇತ್ತಂದ್ರೆ ಉರಿದ್ ನಿಲ್ಲಂಗಿಲ್ಲ. ಅಷ್ಟೇ ನೋಡ್ರಿ. ಮೋನೋ ಅಟಾಮಿಕ್ ಬಗ್ಗೆ ಗೊತ್ತಾತು, ಡೈ ಅಟಾಮಿಕ್ ಬಗ್ಗೆ ಗೊತ್ತಾತು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಟ್ರೈ ಅಟಾಮಿಕ್ ಅಂತಂದ್ರೆ ಏನ್ರಿ ಆಕ್ಸಿಜನ್ ಎಷ್ಟು ಇರ್ತಾವ 3 ಇರ್ತಾವ. ಇದಕ್ಕೆ ಏನಂತ ಕರೀತಾರು ಓಜನ್ ಅಂತ ಕರೀತಾರ. ಆಮೇಲೆ ಈ ಓಜನ್ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಇದು ವಿಷಕಾರಿ ಅನಿಲವಾಗಿದೆ. ಯಾವ್ದ್ರಿ ಓಜನ್ ಅನ್ನುವಂಥದ್ದು ಏನ್ರಿ ವಿಷಕಾರಿ ಪಾಯ್ಸನಸ್ ಇದು. ಓಜನ್ ಅನ್ನುವಂಥದ್ದು ಏನ್ರಿ ವಿಷಕಾರಿ ಅನಿಲ. ಇದು ತಿಳಿ ನೀಲಿ ಬಣ್ಣವನ್ನ ಹೊಂದಿದೆ. ಆಮೇಲೆ ಸತ್ತ ಮೀನಿನ ವಾಸನೆಯನ್ನ ಹೊಂದಿದೆ. ಇದ್ರ ಸ್ಮೆಲ್ ಹೆಂಗಿರತ್ತಪ್ಪ ಅಂದ್ರೆ ಸತ್ತ ಮೀನಿನ ವಾಸನೆಯನ್ನ ಹೊಂದೈತಿ. ಆಮೇಲೆ ನೋಡ್ರಿ O1 ಮತ್ತು O2 ಗಿಂತ ಸಾಂದ್ರತೆ ಕಡಿಮೆ ಇದೆ. ಆಕ್ಸಿಜನ್ 1 ಮತ್ತು ಮೋನೋ ಅಟಾಮಿಕ್ ಮತ್ತು ಡೈ ಅಟಾಮಿಕ್ ಗಿಂತ ಏನಾಗತಿ ಸಾಂದ್ರತೆ ಅಂದ್ರೆ ಅದು ವಜ್ಜೆ ಡೆನ್ಸಿಟಿ ಏನಿರತ್ತಿ ಕಡಿಮೆ ಇರ್ತೈತಿ. ಆಮೇಲೆ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಓಜೋನ್ ಪದರ ಸ್ಟ್ರಾಟೋಸ್ಫಿಯರ್ ದಾಗ ಕಂಡು ಬರ್ತೈತಿ. ಸಮೋಷ್ಣ ಮಂಡಲದಲ್ಲಿ ಕಂಡು ಬರುತ್ತದೆ. ಓಜೋನ್ ಲೇಯರ್ ಅಲ್ಲಿ ಕಂಡು ಬರುತ್ತೆ, ಸ್ಟ್ರಾಟೋಸ್ಫಿಯರ್ ದಾಗ ಕಂಡು ಬರುತ್ತೆ. ಓಜೋನ್ ಪದರದ ಯೂಸ್ ಏನಪ್ಪಾ ಅಂತಂದ್ರ UV ರೇಗಳಿಂದ ನಮ್ಗೆ ರಕ್ಷಣೆಯನ್ನ ನೀಡ್ತತಿ. UV ಅಂತಂದ್ರೆ ಏನ್ರಿ ಅಲ್ಟ್ರಾ ವೈಲೆಟ್
ರೇಡಿಯೇಷನ್ ಅವುಗಳಿಂದ ಏನಕತಿ ನಮ್ಗೆ ರಕ್ಷಣೆ ನೀಡ್ತದೆ. ಸೂರ್ಯನಿಂದ ಬರುವಂತಹ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಸೂರ್ಯನಿಂದ ಯಾವ್ಯಾವ ಬರ್ತಾವ್ರಿ, ಎಕ್ಸ್ರೇ ಬರ್ತಾವ, ಯು ವಿ ರೇಸ್ ಬರ್ತಾವ, ಆಮೇಲೆ ಏನು ಅವ ಕೆಂಪು ಕಿರಣಗಳು ಬರ್ತಾವ, ಎಲ್ಲಾ ಕಿರಣಗಳು ಬರ್ತಾವ. ಆದ್ರ ಯು ವಿ ಕಿರಣಗಳು ಡೇಂಜರಸ್. ಆ ಯು ವಿ ಕಿರಣಗಳನ್ನ ನಮಗೆ ಏನಕತ್ತಪ್ಪ ಅಂತಂದ್ರೆ ಅದರಿಂದ ರಕ್ಷಣೆ ಕೊಡುವಂಥದ್ದು ಯಾವ್ದ, ಓಜೋನ್ ಅನ್ನುವಂತಹ ಅನಿಲ. ಆಮೇಲೆ ಇದ್ರದ ಓಜೋನ್ ಇದನ್ನ KS ಎಕ್ಸಾಮ್ ದಾಗ ಕೇಳಿದಾರು, ಎಷ್ಟು ಎತ್ತರದಲ್ಲಿ ಕಂಡು ಬರತ್ತಪ್ಪ ಅಂತಂದ್ರೆ ಇದ ಓಜೋನ್ ಲೇಯರ್ 10 ರಿಂದ 50 ಕಿಲೋಮೀಟರ್, ವಾತಾವರಣದಿಂದ 10 ರಿಂದ 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಏನಕತ್ತಪ್ಪ ಅಂತಂದ್ರೆ ಓಜೋನ್ ಕಂಡು ಬರ್ತತಿ. ನೆಕ್ಸ್ಟ್ ಓಜೋನ್ ಕಾರ್ಯ ಏನಪ್ಪಾ ಅಂತಂದ್ರೆ ಯು ವಿ ರೇಡಿಯೇಷನ್ ನ ಇದು ಮಾಡ್ತತಿ. ಅಕಸ್ಮಾತ್ ಏನಾರ ಯು ವಿ ರೇಡಿಯೇಷನ್ ಭೂಮಿ ಮೇಲೆ ತಲುಪಿತು ಅಂತಂದ್ರೆ ಸ್ಕಿನ್ ಕ್ಯಾನ್ಸರ್, ಆಮೇಲೆ ಜೀನ್ ಮ್ಯೂಟೇಷನ್ ಅಂತ ರೋಗಗಳು ಬರ್ತಾವ. ಆಮೇಲೆ ಓಜೋನ್ ಪದರ ರೂಪದಲ್ಲಿದೆ ನೋಡ್ರಿ. ಓಜೋನ್ ಅನ್ನುವಂಥದ್ದು ಲೇಯರ್. ಈ ಓಜೋನ್ ಲೇಯರ್ ಫಾರ್ಮ್ದಾಗ ಐತಂತ ಹೇಳಿದಂತ ವಿಜ್ಞಾನಿ ಯಾರಪ್ಪ ಅಂತಂದ್ರ, ಲೇಯರ್ ಫಾರ್ಮ್ದಾಗ ಐತಂತ ಹೇಳಿದಂತ ವಿಜ್ಞಾನಿ ಯಾರಂದ್ರ ಡಾಬ್ಸನ್ ಅನ್ನುವಂತ ವಿಜ್ಞಾನಿ. ಈ ಓಜೋನ್ ಪದರದ ದಪ್ಪವನ್ನು ಕಂಡು ಹಿಡಿಯಲು ಬಳಸುವಂತಹ ಏಕಮಾನ ಯಾವಪ್ಪ ಅಂದ್ರೆ ಡಾಬ್ಸನ್ ಯೂನಿಟ್. ಇದನ್ನು ಎಕ್ಸಾಮ್ ದಾಗ ಭಾಳ ಸಲ ಕೇಳಿದಾರೆ. ಡಾಬ್ಸನ್ ಯೂನಿಟ್ ಏನಿದ್ ಡಾಬ್ಸನ್ ಯೂನಿಟ್ ಅಂತಂದ್ರ, ಒಂದು ಡಾಬ್ಸನ್ ಯೂನಿಟ್ ಅಂತಂದ್ರೆ ಏನಪ್ಪಾ ಅಂತಂದ್ರ 0.01 ಮಿಲಿಮೀಟರ್ ಅಂದಂಗ. ಒಂದು ಡಾಬ್ಸನ್ ಯೂನಿಟ್ ಅಂತಂದ್ರೆ ಏನ್ರಿ 0.01 ಮಿಲಿಮೀಟರ್ ಅಂದಂಗ. ಅಂದ್ರ 1 mm ಅಂದ್ರೆ ಎಷ್ಟಾಗತ್ತಂದ್ರ 100 ಡಾಬ್ಸನ್ ಆಗತ್ತ. 100 ಡಾಬ್ಸನ್ ಆಗತ್ತ. ಈಗ ನಮ್ಮ ಇದ್ರ ವಾತಾವರಣದಲ್ಲಿರುವಂತ ಓಜೋನ್ ಎಷ್ಟೈತಪ್ಪ ಅಂತಂದ್ರ 300 mm ದಿಂದ 500 ಡಾಬ್ಸನ್ ತನ ಐತಿ. 300 ರಿಂದ 500 ಡಾಬ್ಸನ್ ತನ ಐತಿ. ಅಂದ್ರೆ ಎಷ್ಟಿದ್ದಂಗ ಆಗ್ತದ, 1 mm ಅಂದ್ರೆ 100 ಡಾಬ್ಸನ್, 500 ಡಾಬ್ಸನ್ ಅಂತಂದ್ರೆ ಎಷ್ಟಾಗತ್ತ 5 mm. ಇಷ್ಟು ದಪ್ಪ ಐತಿ ನೋಡ್ರಿ ಬರೀ ಯಾವ್ದು ಓಜೋನ್ ಲೇಯರ್. ಅಷ್ಟು ತಪ್ಪಿತ್ತಂದ್ರು ಬರೀ ಅಷ್ಟ ತಪ್ಪಿತ್ತಂದ್ರು ಅದ್ರ ಕೆಲಸ ಏನೈತಿ ಬಾಳ ಐತದ ಓಜೋನದ್ದು. ಆಮೇಲೆ ಓಜೋನ್ ಶಿಥಿಲೀಕರಣ ಅಂತ ಬರ್ತದ್ರಿ. ಓಜೋನ್ ಏನಾಗತ್ರಿ ಡೆಪ್ಲಿಷನ್ ಆಗತಿ. ಓಜೋನ್ ಡಿಪ್ಲಿಷನ್ ಕನ್ನಡ ಏನಂತಾರಪ್ಪ ಅಂದ್ರೆ ಓಜೋನ್ ಶಿಥಿಲೀಕರಣ. ಅಂದ್ರೆ ಓಜೋನ್ ಏನಾಗತ್ತಿ ಕ್ಷೀಣಿಸತತಿ. ಮೊದಲ ಬಾರಿಗೆ ಓಜೋನ್ ಕ್ಷೀಣಿಸದಂತ ಹೇಳಿಕೊಂಡ ವಿಜ್ಞಾನಿ ಯಾರಪ್ಪ ಅಂದ್ರೆ ಫಾರ್ಮನ್ ಅನ್ನುವಂತ ವಿಜ್ಞಾನಿ. ಇದನ್ನು ಮೊದಲ ಎಕ್ಸಾಮ್ ದಾಗ ಕೇಳಿದಾರೆ ಭಾಸಲ. ಫಾರ್ಮನ್ ಅನ್ನುವಂತ ವಿಜ್ಞಾನಿ ಅದನ್ನ ಓಜೋನ್ ಡಿಪ್ಲಿಷನ್ ಬಗ್ಗೆ ಹೇಳಿದಂತ ವಿಜ್ಞಾನಿ. ನಾವೇನ್ ಹೇಳಿದಪ್ಪ ಅಂತಂದ್ರೆ ಅಂಟಾರ್ಟಿಕಾ ಖಂಡದಲ್ಲಿ ಓಜೋನ್ ಏನಾಗತಿ ರಂಧ್ರ ಬಿಟ್ಟತ್ ಅಂತ ಹೇಳಿ ತಿಳಿಸಿದಂತಾವ್. ಆಮೇಲೆ ಓಜೋನ್ ಪದರಕ್ಕೆ ಈ ಕ್ಷೀಣಿಸಕ್ ಕಾರಣವಾಗುವಂತ ಅನಿಲಗಳು ಯಾವ ಬರ್ತಾವಪ್ಪ ಅಂದ್ರೆ CFC, ಕ್ಲೋರೋಫ್ಲೋರೋಕಾರ್ಬನ್ ಬರ್ತಾವು. ಆಮೇಲೆ ಹೈಡ್ರೋಕಾರ್ಬನ್ಸ್ಗಳು ಈ ವಾತಾವರಣದಾಗ ನಮ್ಮ ವಾಹನಗಳಿಂದ ಏನ್ ರಿಲೀಸ್ ಆಗ್ತಾವಲ್ರಿ, ಪೆಟ್ರೋಲ್ಗಳು ಸುಟ್ಟು ಹೊಗೆಯೋದು ಬರ್ತಿರ್ತಲ್ಲ, ಅವಕ್ಕೇನಂತಪ್ಪ ಅಂದ್ರೆ ಹೈಡ್ರೋಕಾರ್ಬನ್ಗಳ ಬರ್ನ್ ಮಾಡೋದ್ರಿಂದ ಏನ್ ಬರ್ತೈತಲ್ರಿ, ಅದರಿಂದ ಏನಕ್ಕಪ್ಪ ಅಂತಂದ್ರ ಹೈಡ್ರೋಜನ್ ಇದನ್ನ ಏನೋ ಓಜೋನ್ ಪದರಿಗೆ ನಾಶ ಆಗತಿ. ಆಮೇಲೆ ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ಇವು ಏನಪ್ಪಾ ಅಂತಂದ್ರ ಓಜೋನ್ ಪದರ ಹಾನಿಯಾಗಲು ಕಾರಣವಾಗುವಂತ ಅನಿಲಗಳು ಯಾವ್ಯಾವ ಬರ್ತಾವ್ರಿ, CFC ಒಂದ್ ಬರ್ತತಿ. ಆಮೇಲೆ ಯಾವ ಬರ್ತಾವು, ನೈಟ್ರೋಜನ್ ಆಕ್ಸೈಡ್ಗಳು ಬರ್ತಾವ. ನೈಟ್ರೋಜನ್ ಆಕ್ಸೈಡ್ಗಳು ಇವು ಏನಪ್ಪಾ ಅಂದ್ರೆ ಓಜೋನ್ ಪದರ ಕ್ಷೀಣಿಸಲು ಕಾರಣಗಳು. ಯಾವ್ಯಾವ ಬರ್ತಾವ ಅಂತಂದ್ರೆ ನೈಟ್ರಿಕ್ ಆಕ್ಸೈಡ್, ಆಮೇಲೆ ನೈಟ್ರಸ್ ಆಕ್ಸೈಡ್ ಅಂದ್ರೆ ಏನ ನಗಿಸುವ ಅನಿಲ. ಇದು ಏನಪ್ಪಾ ಅಂದ್ರೆ ಓಜೋನ್ ಪದರ ನಾಶ ಆಗಲು ಕಾರಣ ಆಗತ್ತ. ಆಮೇಲೆ ನೈಟ್ರೋಜನ್ ಆಕ್ಸೈಡ್ ಇವೆಲ್ಲ ಏನಪ್ಪಾ ಅಂದ್ರೆ ಓಜೋನ್ ಲೇಯರ್ ನಾಶ ಆಗಲ್ಲ. CFC ಅಂತ ಎಲ್ಲಿಂದ ರಿಲೀಸ್ ಆಗತ್ತದ, ಫ್ರಿಡ್ಜ್ ಆಗಿರ್ಬೋದು, ಆಮೇಲೆ ಮತ್ತೆ AC ಗಳಿಂದ ಏನಾಗತ್ರಿ ಇವು ಬಿಡುಗಡೆ ಆಕಾವ್. ಅದ ಈ ಇದ್ರೋಗ ನೈಟ್ರಿಕ್ ಆಕ್ಸೈಡ್ ಎಲ್ಲಿಂದ ಬಿಡುಗಡೆ ಆಗತ್ತಪ್ಪ ಅಂತಂದ್ರ ಗುಡುಗು ಮತ್ತು ಸಿಡಿಲುಗಳು ಉಂಟಾಕವಲ್ರಿ, ಅವುಗಳಿಂದ ಅವಾಗ ಏನಾಗತ್ತಂದ್ರೆ ಈ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗತ್ತ. ಈ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆತಂದ್ರೆ ಓಜೋನ್ ಪದರಿಗೆ ಹಾನಿ ಆಗತ್ತ. ಈ ನೈಟ್ರಸ್ ಆಕ್ಸೈಡ್ ಅನ್ನೋದೇನ್ರಿ ನಗಿಸುವ ಅನಿಲ. ಇದು ಯಾವಾಗ ಹೆಂಗ್ ರಿಲೀಸ್ ಆಗತ್ತಪ್ಪ ಅಂತಂದ್ರ ರಾಕೆಟ್ಗಳಲ್ಲಿ ಏನ್ ಇಂಧನ ಸುಡ್ತಲ್ರಿ, ಅವಾಗ ಸುಟ್ಟ ಮೇಲೆ ಏನ್ ರಿಲೀಸ್ ಆಗುತ್ತಲ್ಲ ಅದಕ್ಕೆ ಏನ್ ಕರೀತಾರೋ ನೈಟ್ರಸ್ ಆಕ್ಸೈಡ್ ಅಂತ ಕರೀತಾರೋ. ಆಮೇಲೆ ಈ ಪ್ಲಾಸ್ಟಿಕ್ ಸುಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಆಗತ್ತೆ. ಅದರಿಂದ ಏನಾಗತ್ರಿ ಓಜೋನ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೈಡ್ರೋಕಾರ್ಬನ್ಸ್ ಈ ಪೆಟ್ರೋಲ್ ಡೀಸೆಲ್ ಸುಟ್ಟ ಮೇಲೆ ಏನ್ ಹೋಗಿ ಬರ್ತೈತಲ್ಲ ಅದರಿಂದ ಏನಾಗತ್ತಂದ್ರೆ ಈ ಓಜೋನ್ ಡಿಪ್ಲಿಷನ್ ಆಗತಿ. ನೆಕ್ಸ್ಟ್ ನೋಡ್ರಿ, ಓಜೋನ್ ಪದರಕ್ಕೆ ಸಂಬಂಧಿಸಿದಂತ ಒಪ್ಪಂದಗಳು ಬರ್ತಾವ. ಯಾವ ಓಜೋನ್ ಪದರಕ್ಕೆ ಸಂಬಂಧಿಸಿದಂತ ಒಪ್ಪಂದಗಳು ಒಂದೇದು ಯಾವ್ದು ಬರತ್ತಪ್ಪ ಅಂತಂದ್ರ ವಿಯೆನ್ನಾ ಒಪ್ಪಂದ. ಇದು ಯಾವಾಗ ಆದಪ್ಪ ಅಂತಂದ್ರ 1985 ಎಕ್ಸಾಮ್ದಾಗ ಏನ್ ಕೇಳ್ತಾರಂದ್ರ ಓಜೋನ್ ಪದರಕ್ಕೆ ಸಂಬಂಧಿಸಿದಂತ ಒಪ್ಪಂದಗಳು ಯಾವುವು ಅಂತ ಕೇಳ್ತಾರ. ಎರಡನೇದೇನ್ ಬರ್ತದಪ್ಪ ಅಂತಂದ್ರ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಥವಾ ಮಾಂಟ್ರಿಯಲ್ ಸಮಾವೇಶ.
ಮಾಂಟ್ರಿಯಲ್ ಸಮಾವೇಶ. ಇದೆಲ್ಲಿತ್ತಪ್ಪ ಅಂದ್ರೆ ಮಾಂಟ್ರಿಯಲ್ ಅನ್ನೋದು ಕೆನಡಾ ಒಳಗೈತ್ರಿ. ಅದು ಏನ್ ಮಾಡಿರಪ್ಪ ಅಂದ್ರೆ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಒಳಗೆ ಯಾವಾಗ ಆತ್ಪ ಅಂತಂದ್ರೆ ಇದು 1987 ಸೆಪ್ಟೆಂಬರ್ 16ರಂದು. ಇದು ಎದಕ್ಕೆ ಓಜೋನ್ ಲೇಯರ್ ಸಂಬಂಧಿಸಿದಂತದ ಒಪ್ಪಂದಗಳು ಇವೆಲ್ಲ. ಇಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಈ ಕ್ಲೋರೋಫ್ಲೋರೋ ಕಾರ್ಬನ್ ಬಳಕೆಯನ್ನ ನಿಲ್ಲಿಸಿ ಹೈಡ್ರೋಫ್ಲೋರೋ ಕಾರ್ಬನ್ಗಳ ಬಳಕೆಯನ್ನ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದಂತ ಸಮಾವೇಶ ಯಾವುದು? ಮಾಂಟ್ರಿಯಲ್ ಪ್ರೋಟೋಕಾಲ್. ಇದಕ್ಕೆ ಎಲ್ಲಿರ್ತಿದ? ಮಾಂಟ್ರಿಯಲ್ ಅನ್ನೋದು ಕೆನಡಾದಿರುವಂತಹ ಒಂದು ಪ್ರದೇಶ. ಯಾವಾಗ ಆತಿದ? 1987 ಸೆಪ್ಟೆಂಬರ್ 16ರಂದು ಆತು. ಅಲ್ಲಿ ಏನ್ ಡಿಸೈಡ್ ಮಾಡಿದ್ರು? ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನ ಕಡಿಮೆ ಮಾಡಿ ಹೈಡ್ರೋಫ್ಲೋರೋ ಕಾರ್ಬನ್ಗಳನ್ನ ಹೆಚ್ಚಿಗೆ ಮಾಡೋದು, ಅಂದ್ರೆ ಅವುಗಳನ್ನ ಬಳಸ್ಬೇಕಂತ ಹೇಳಿ. ಯಾಕಂದ್ರೆ CFC ದಿಂದ ಓಜೋನ್ ಪದರ ಬಹಳ ನಾಶಕ ಅಂತೇಳಿ ಅನ್ಕೊಂಡ್ರು. ಆಮೇಲೆ ಭಾರತ ಇದಕ್ಕೆ ಯಾವಾಗ ಸಹಿ ಮಾಡಿದ್ಪ ಅಂತಂದ್ರೆ 1992ರಲ್ಲಿ ಸಹಿ ಮಾಡಿದ್ ಭಾರತ. ಆಮೇಲೆ 1995ರಿಂದ ಈ ಸೆಪ್ಟೆಂಬರ್ 16 ಸಮಾವೇಶ ಆತಲ್ಲ, ಅವಾಗಿಂದ ಈ ಸೆಪ್ಟೆಂಬರ್ 16ರನ್ನ ವಿಶ್ವ ಓಜೋನ್ ದಿನ ಆಚರಣೆ ಮಾಡಕತ್ರು. ಯಾವಾಗ? ಸೆಪ್ಟೆಂಬರ್ 16ರನ್ನ ವಿಶ್ವ ಓಜೋನ್ ದಿನವನ್ನ ಆಚರಣೆ ಮಾಡಕತ್ರು. ಯಾವ್ಯಾವ ಸಮಾವೇಶ? ಒಂದೇದ ವಿಯೆನ್ನಾ, ಆಮೇಲೆ ಮಾಂಟ್ರಿಯಲ್, ಆಮೇಲೆ ಇದ್ರು ಕೇಳ್ತಾರೆ ಇದನ್ನ ಕ್ರೋನಾಲಜಿಕಲ್ ಆರ್ಡರ್. ಮೊದಲು ಯಾವ್ದಾಯ್ತು, ಸೆಕೆಂಡ್ ಯಾವ್ದಾಯ್ತು ಅಂತೇಳಿ. ಒಂದೇದಾಗಿದ್ದು ವಿಯೆನ್ನಾ 1985, ಮಾಂಟ್ರಿಯಲ್ ಆಗಿದ್ದು 1987 ಸೆಪ್ಟೆಂಬರ್ 16. ಆಮೇಲೆ ಆಗಿದ್ದು ಕಿಗಾಲಿ ಸಮಾವೇಶ. ಇದು ಯಾವಾಗಪ್ಪ ಅಂತಂದ್ರ 2016. ಇದು ಯಾವಾಗಾತು? ಕಿಗಾಲಿ 2016. ಇಲ್ಲಿ ಏನಾತ್ಪ ಅಂತಂದ್ರ ನೋಡ್ರಿ, ಮೊದಲು ಏನ್ ಮಾಡಿದ್ರ ಅವ್ರ CFC ಬದ್ಲಿ HFC ಬಳಕೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರು. ಆಮೇಲೆ ಗೊತ್ತಾಗೈತಿ ಅವ್ರಿಗೆ ಈ HFC ಅನ್ನೋದು ಪ್ರಾಬ್ಲಮ್ ಆಗೈತು. HFC ಅನ್ನೋದು ಏನಾಗೈತಪ್ಪ ಅಂತಂದ್ರ ಹೈಡ್ರೋಫ್ಲೋರೋ ಕಾರ್ಬನ್. HFC ಅಂತಂದ್ರೆ ಏನ? ಹೈಡ್ರೋಫ್ಲೋರೋ ಕಾರ್ಬನ್. ಈ ಹೈಡ್ರೋಫ್ಲೋರೋ ಕಾರ್ಬನ್ ಅನ್ನು ಏನಾಗೈತಪ್ಪ ಅಂತಂದ್ರೆ ವಾತಾವರಣದಾಗ ಹೈಡ್ರೋಫ್ಲೋರೋ ಕಾರ್ಬನ್ ಏನಾಗೈತೆ ಅಂದ್ರೆ ವಾತಾವರಣಕ್ಕೆ ತೊಂದರೆಯನ್ನ ಉಂಟಾಕೈತದ. ಆಮೇಲೆ ಕಿಗಾಲಿ ಎಲ್ಲಿತ್ತಪ್ಪ ಅಂತಂದ್ರೆ ಇದು ರವಾಂಡದ ರಾಜಧಾನಿ. ಇದನ್ನ ನೆನ್ಪಿಟ್ಕೋರಿ, ರವಾಂಡಾ ದೇಶದ ರಾಜಧಾನಿ ಯಾವುದು? ಕಿಗಾಲಿ. ಮೊದಲು ಏನ್ ಮಾಡಿದ್ರು? ಮಾಂಟ್ರಿಯಲ್ ಪ್ರೋಟೋಕಾಲ್ದಾಗ CFC ಬದ್ಲಿ HFC ಬಳಸ್ಬೇಕಂತ ಮಾಡಿದ್ರು. ಆದ್ರೆ HFC ಗಳನ್ನ ಬಳಸಿದಾಗ ಏನಾಗೈತಪ್ಪ ಅಂತಂದ್ರೆ ಈ HFC ಅನ್ನೋದು ವಾತಾವರಣದ ತಾಪಮಾನ ಹೆಚ್ಚಳಕ್ಕೆ ಕಾರಣ ಆಕೈತು. ಯಾವುದು? ಹೈಡ್ರೋಫ್ಲೋರೋ ಕಾರ್ಬನ್. ಅದಕ್ಕೆ ಏನ್ ಮಾಡಿರಪ್ಪ ಅಂದ್ರೆ ಈ ಕಿಗಾಲಿ ಸಮಾವೇಶ ಒಳಗ HFC ಬಳಕೆಯನ್ನ ಕಡಿಮೆ ಮಾಡ್ಬೇಕಂತ ಡಿಸೈಡ್ ಮಾಡ್ರು. ಅಂದ್ರೆ 2045 ತನ ಇವುಗಳ ಬಳಕೆಯನ್ನ 80ರಿಂದ 85% ಕಡಿಮೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ ಸಮಾವೇಶ ಯಾವ್ದ? ಕಿಗಾಲಿ. ಕಿಗಾಲಿ ಎಲ್ಲಿ ಬರ್ತೈತಿ? ರವಾಂಡದ ರಾಜಧಾನಿ ಯಾವ್ದ? ಕಿಗಾಲಿ. ಮಾಂಟ್ರಿಯಲ್ ಎಲ್ಲಿ ಬರ್ತೈತಿ? ಕೆನಡಾದ ರಾಜಧಾನಿ ಮಾಂಟ್ರಿಯಲ್. ಅಲ್ಲಿ ಏನಕೈತಪ್ಪ ಅಂತಂದ್ರೆ ಕೆನಡಾ ಬರುವಂತ ಒಂದು ಪ್ಲೇಸ್ ಇದು ಮಾಂಟ್ರಿಯಲ್. ಅಲ್ಲಿ ಮಾಡ್ರು CFC ಬದಲಾಗಿ HFC ಬಳಸ್ಬೇಕಂತೇಳಿ ಮಾಡ್ರು. ಭಾರತ ಸಹಿ ಹಾಕಿದ್ದೇವಾಗ 1992. 1995ರಿಂದ ಸೆಪ್ಟೆಂಬರ್ 16 ಒಳಗೆ ಏನ್ ಮಾಡಕತ್ತಪ್ಪ ಅಂದ್ರೆ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ಡೇ ಅಂತ ಆಚರಣೆ ಮಾಡಕ್ ಬಂದ್ರು. ಆಮೇಲೆ ಕಿಗಾಲಿ ಸಮಾವೇಶ 2016 ಆತು. ಅಲ್ಲಿ ಡಿಸೈಡ್ ಮಾಡ್ರು HFC ಬದ್ಲಿ HFC ಪ್ರಮಾಣವನ್ನ ಕಡಿಮೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ರು. ಇವೇನಪ್ಪಾ ಅಂತಾರೆ ಆಕ್ಸಿಜನ್ ಗೆ ಸಂಬಂಧಪಟ್ಟಂತಹ ಬಹುರೂಪಗಳು. ನೆಕ್ಸ್ಟ್ ಯಾವ್ದು ಬರೋದಪ್ಪ ಅಂತಂದ್ರ ಸಲ್ಫರ್ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರತ್ರಿ? ಸಲ್ಫರ್. ನೋಡ್ರಿ, ಸಲ್ಫರ್ನ ಬಹುರೂಪ ಏನಪ್ಪಾ ಅಂತಂದ್ರ ಅದು ಸಲ್ಫರ್ನ ಬಹುರೂಪಗಳು. ನೋಡ್ರಿ, ಸಲ್ಫರ್ ಎಲ್ಲೆಲ್ಲಿ ಕಂಡು ಬರತ್ತಪ್ಪ ಅಂತಂದ್ರ ಈಗ ಇದ್ರ ತೋತ್ರೆ ಈರುಳ್ಳಿದು ಆ ಈರುಳ್ಳಿಯಲ್ಲಿ ಸ್ಮೆಲ್ ಬರ್ತಿರ್ತಲ್ಲ, ಕಣ್ಣೀರು ಬರ್ತಿರ್ತಲ್ಲ, ಅವೆಲ್ಲಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಸಲ್ಫರ್ ಅನ್ನುವಂಥದ್ದು. ಇದು ಹಳದಿ ಬಣ್ಣವನ್ನ ಹೊಂದೈತಿ. ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಮೂಲಂಗಿ ಇವುಗಳಲ್ಲಿ ಇರುವಂತ ಎಲ್ಲಕ್ಕೂ ಸ್ಮೆಲ್ ಬರುವಂತದ್ದು ಯಾವಪ್ಪ ಅಂತಂದ್ರೆ ಕಾಟ ಬರತ್ತಲ್ರಿ. ಕಾಟ್ ಬರತ್ತಲ್ಲ, ಆ ಕಾಟಿಗೆ ಕಾರಣವಾದಂತ ಯಾವ್ದಪ್ಪ ಅಂದ್ರೆ ಸಲ್ಫರ್ ಅಂತಂದ್ರೆ ಏನ್ರಿ? ಗಂಧಕ. ಸಲ್ಫರ್ ಅಂತಂದ್ರೆ ಏನ? ಗಂಧಕ. ಈ ಸಲ್ಫರ್ದ ಬಹುರೂಪಗಳು ಯಾವ ಬರ್ತಾವಪ್ಪ ಅಂತಂದ್ರೆ ರೋಂಬಿಕ್ ಸಲ್ಫರ್. ಇದನ್ನ ಎಕ್ಸಾಮ್ದಾಗ ಕೇಳ್ತಾರ. ಅಂದ್ರೆ ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡ್ಬೇಕಂತಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಏನಾಗಿರ್ಬೇಕು? ಗೊತ್ತಿರ್ಬೇಕ್ರಿ. ಈಗ ಒಂದ್ರ ಬಗ್ಗೆ ಬರೀ ಕಾರ್ಬನಿನ ಬಹುರೂಪ ಬಗ್ಗೆ ಗೊತ್ತಿದ್ರೆ ಅಷ್ಟಾಗಲ್ಲ, ಸಲ್ಫರ್ನ ಬಹುರೂಪಗಳ ಬಗ್ಗೆ ಏನಾಗಿರ್ಬೇಕಪ್ಪ ಅಂದ್ರೆ ಗೊತ್ತಿರ್ಬೇಕು. ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ರೋಂಬಿಕ್ ಸಲ್ಫರ್ ಎಕ್ಸಾಮ್ದಾಗ ಕೊಟ್ಬಿಡ್ತಾನ. ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಲ್ಫರ್ನ ಬಹುರೂಪಗಳು ಅಲ್ಲ. ರೋಂಬಿಕ್ ಸಲ್ಫರ್ ಒಂದು ಕೊಡ್ತಾನು. ಆಮೇಲೆ ಮೋನೋಕ್ಲಿನಿಕ್ ಸಲ್ಫರ್
ಆಮೇಲೆ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಸಲ್ಫರ್. ಇನ್ನೊಂದ್ ಏನ್ ಕೊಡ್ತಾನಪ್ಪ, ಇದು ಮೂರ ಬರ್ತಾವ ಸಲ್ಫರ್ನ ಬಹುರೂಪಗಳು, ಇವು ಮೂರ. ಇನ್ನೊಂದ್ ಏನ್ ಕೊಡ್ತಾನೋ ಯಾವ್ದಾರ ಒಂದ ಡೈ ಕ್ಲಿನಿಕ್ ಸಲ್ಫರ್ ಅಂತ ಕೊಟ್ಬಿಡ್ತಾನ. ನಿಮ್ಗೆ ಏನ್ ಅನ್ಸುತ್ತದ ಅವು ಕನ್ಫ್ಯೂಷನ್ ಆಗಿಬಿಡಕ್ ಸ್ಟಾರ್ಟ್ ಬಿಡುತ್ತೆ. ಅದಕ್ಕೆ ಇವು ಮೂರು ಬಗ್ಗೆ ನೆನ್ಪಿಟ್ಕೋಬೇಕು ನೀವು. ರೋಂಬಿಕ್ ಸಲ್ಫರ, ಮೋನೋಕ್ಲಿನಿಕ್ ಸಲ್ಫರ, ಪ್ಲಾಸ್ಟಿಕ್ ಸಲ್ಫರ. ಸಲ್ಫರ್ ಎಲ್ಲಿ ಸಿಗ್ತದಪ್ಪ ನಿಮ್ಗೆ? ಈ ಈರುಳ್ಳಿಗಳಾಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮಾಂಸ, ಮೊಟ್ಟೆಗಳಲ್ಲಿ ಇವೇನು ಘಾಟ್ ಸ್ಮೆಲ್ ಬರ್ತದಲ್ರಿ, ಅಲ್ಲಿ ಎಲ್ಲ ಏನಿರುತ್ತಪ್ಪ ಅಂದ್ರೆ ಸಲ್ಫರ್ ಇರ್ತತಿ. ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಸಲ್ಫರ್ ಇರ್ತತಿ. ಆಮೇಲೆ ನೋಡ್ರಿ ನೆಕ್ಸ್ಟ್ ಬರುವುದು ಫಾಸ್ಫರಸ್. ನೆಕ್ಸ್ಟ್ ಬರೋದು ಯಾವಪ್ಪ ಅಂತಂದ್ರೆ ಫಾಸ್ಫರಸ್. ಇತರ ಬಹುರೂಪಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಏನ್ರಿ? ರಂಜಕ. ಫಾಸ್ಫರಸ್ ಅಂದ್ರೆ ಏನ್ರಿ? ರಂಜಕ. ಇದು ಏನಪ್ಪಾ ಅಂತಂದ್ರೆ ಮಾನವನ ಮೂಳೆಗಳಲ್ಲಿ ಕಂಡು ಬರ್ತದೆ. ಮಾನವನ ಮೂಳೆಗಳಲ್ಲಿ ಕಂಡು ಬರುತ್ತೆ. ಮಾನವಗಳಾಗಿರ್ಬೋದು, ಪ್ರಾಣಿಗಳೂ ಆಗಿರ್ಬೋದು. ಆಮೇಲೆ ಕೃತಕ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಎದೆಗಳನ್ನ ಫಾಸ್ಫರಸ್ ಅನ್ನ ಬಳಸ್ತಾರೆ. ಈ ಫಾಸ್ಫರಸ್ ನ ಬಹುರೂಪಗಳು ಯಾವ ಬರ್ತಾವಪ್ಪ ಅಂತಂದ್ರೆ, ಒಂದು ಬಿಳಿ ರಂಜಕ. ಇದ್ರ ಬಗ್ಗೆ ಬಹಳ ಸಲ ಎಕ್ಸಾಮ್ ದಾಗ ಕೇಳಿದಾರು. ಬಿಳಿ ರಂಜಕ ಅಥವಾ ವೈಟ್ ಫಾಸ್ಫರಸ್. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರ ಕೆಂಪು ರಂಜಕ. ಇದಕ್ಕೇನಂತ ಕರೀತಾರ್ರಿ? ರೆಡ್ ಫಾಸ್ಫರಸ್ ಅಂತ ಕರೀತಾರೆ. ಏನ್ ಡಿಫ್ರೆನ್ಸ್ ನೋಡ್ರಿವ, ಇದು ಮೃದುವಾಗಿರುತ್ತದೆ. ಏನಪ್ಪಾ ಅಂದ್ರೆ ಬಿಳಿ ರಂಜಕ ಏನಿರತ್ರಿ ಮೃದುವಾಗಿರುತ್ತದೆ. ಇದೇನಪ್ಪಾ ಅಂತಂದ್ರ ಮೃದುವಾಗಿರುವುದಿಲ್ಲ, ಒಂದ್ ಸ್ವಲ್ಪ ಗಟ್ಟಿ ಇರತ್ರಿ. ಇದು ಮೃದುವಾಗಿರುವುದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ನೀರಿನಲ್ಲಿ ಕರಗುವುದಿಲ್ಲ. ಇದೇನಪ್ಪಾ ಅಂದ್ರೆ ಇವೆಲ್ಲ ಏನ್ ಕೇಳಂಗಿಲ್ಲ, ನೆಕ್ಸ್ಟ್ ಹೇಳ್ತಿಲ್ಲ. ಅದಕ್ಕೆ ಹೇಳ್ತಾರು ನೀರಿನಲ್ಲಿ ಕರಗುತ್ತದೆ. ನೋಡ್ರಿ, ಈ ಬಿಳಿ ರಂಜಕ ಮಾನವನ ಮೂಳೆಯಲ್ಲಿ ಕಂಡು ಬರ್ತದೆ. ಆಮೇಲೆ ಬಿಳಿ ರಂಜಕ ಅತಿ ಹೆಚ್ಚು ವಿಷಕಾರಿ. ಏನಪ್ಪಾ ಅಂತಂದ್ರ ವಿಷಕಾರಿ. ಇದೇನಿರಂಗಿಲ್ರಿ, ವಿಷಕಾರಿ ಅಲ್ಲ. ಇದು ವಿಷಕಾರಿ ಇರೋದ್ರಿಂದನೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಏನ್ ಮಾಡ್ತಾರು? ಜಲಪಾಶಾನ ಎಂದು ಕರೆಯುತ್ತಾರೆ. ಜಲಪಾಶಾನ ಅಂತಾನೆ ಏನ್ರಿ? ನೀರೊಳಗೆ ಹಾಕಿದ್ನು ವಿಷ ಮಾಡ್ತಿರ್ತಾರ ನೋಡ್ರಿ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಜಲಪಾಶಾನ. ಮತ್ತ ಇಲಿಪಾಶಾನ. ಇಲಿಗಳನ್ನ ಸಾಯಿಸ್ಬೇಕಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬಿಳಿ ರಂಜಕನ ಯೂಸ್ ಮಾಡ್ತಾರೆ. ಜಲಪಾಶಾನ ಮತ್ತ ಇಲಿಪಾಶಾನಗಳಲ್ಲಿ ಎದನ್ನ ಬಳಕೆ ಮಾಡ್ತಾರಪ್ಪ ಅಂದ್ರೆ ಏನ್ ಹೇಳ್ಬೇಕು? ಬಿಳಿ ರಂಜಕ ಇರ್ಬೇಕು. ಯಾಕಂದ್ರೆ ಬಿಳಿ ರಂಜಕ ಅನ್ನೋದೇನ್ರಿ ಒಂದು ವಿಷಕಾರಿ ಆಗೈತೆ. ಆಮೇಲೆ ಏನ್ ನೋಡ್ರಿ, ಇನ್ನೊಂದೇನಪ್ಪಾ ಅಂದ್ರೆ ಈ ಬಿಳಿ ರಂಜಕ ಅತಿ ಹೆಚ್ಚು ಏನಂದ್ರೆ ರಿಯಾಕ್ಟಿವ್ ಇರ್ತದ್ರಿ. ಇದೇನ್ರಿ? ಅತಿ ಹೆಚ್ಚು ರಿಯಾಕ್ಟಿವ್ ಅಂದ್ರೆ ಒಮ್ಮೆ ನೀವು ವಾತಾವರಣ ತಗೊಂಬಂದ್ರಪ್ಪ ಅಂದ್ರೆ ಏನಾಗತ್ತಂತಂದ್ರ ಅದೇನಾಗತ್ತಂದ್ರ ಸುಡಾಕ್ ಸ್ಟಾರ್ಟ್ ಆಗತ್ರಿ. ಅದಕ್ಕೆ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಇದನ್ನ ಎಲ್ಲಿರ್ತಾರಪ್ಪ ಅಂತಂದ್ರ ಎಲ್ಲಿ ಶೇಖರಣೆ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ನೀರಿನಲ್ಲಿ ಶೇಖರಣೆ ಮಾಡುತ್ತಾರೆ. ಯಾಕೆ ನೀರಿನಲ್ಲಿ ಶೇಖರಣೆ ಮಾಡ್ತಾರ? ಶೀಘ್ರವಾಗಿ ದಹನವನ್ನ ಹೊಂದತಿ. ಅದಕ್ಕೆ ಇದಕ್ಕೆ ಸ್ಥೂರದೀಪ್ತಿ ಅಂತ ಹೇಳಿ ಕರೀತಾರೆ. ಯಾವ್ದ್ರಿ? ಬಿಳಿ ರಂಜಕ. ನಾ ಬಿಳಿ ರಂಜಕದ ಬಗ್ಗೆ ಹೇಳತ್ತೀನಿ ಈಗ ನೋಡ್ರಿ, ಮಾನವನ ಮೂಳೆಗಳಲ್ಲಿ ಕಂಡು ಬರುತ್ತೆ. ಮಾನವನ ಮೂಳೆಗಳಲ್ಲಿ ಅಕಸ್ಮಾತ್ ಈಗ ಸ್ಮಶಾನದಾಗ ಅದು ಸುಡ್ತಿರ್ತಾರ ನೋಡ್ರಿ, ಸತ್ ಮೇಲೆ ಸುಡ್ತಿರ್ತಾರಲ್ಲ, ಹೆಣವನ್ನು ಸುಡುವಾಗ ಏನಾಕಿರಪ್ಪ ಅಂದ್ರೆ ಬೆಂಕಿ ಬಂದಂಗ ಹಾಕಿರತಿ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಮಂತ್ರವಾದಿಗಳನ್ನ ಯೂಸ್ ಮಾಡ್ಕೊಂಡ ಮಂತ್ರ ಮಾಡಿ ಅಂತಿರ್ತಾರ. ಅದಲ್ಲ, ಯಾಕಂದ್ರೆ ಅಲ್ಲಿ ಮಾನವನ ಮೂಳೆಗಳಲ್ಲಿ ಬಿಳಿ ರಂಜಕ ಇರ್ತತಿ. ಆ ಬಿಳಿ ರಂಜಕ ವಾತಾವರಣಕ್ಕೆ ಸುಟ್ಟಾಗ ಏನಾಕತ್ರಿ, ವಾತಾವರಣಕ್ಕೆ ಬಂದಾಗ ಆಕ್ಸಿಜನ್ ರಿಯಾಕ್ಟ್ ಆಗಿ ಏನಾಕಿರತ್ರಿ, ಬೆಂಕಿ ಹತ್ತಿರತ್ರಿ. ಅದಕ್ಕೆ ಏನಪ್ಪಾ ಅಂತಂದ್ರ ಅವ್ ಮಾನವನಲ್ಲಿ ಬಿಳಿ ರಂಜಕ ಇರೋದ್ರಿಂದ ಬೆಂಕಿ ಹತ್ತಿರತ್ತದ. ಅದೇನ್ ಮಂತ್ರವಾದಿ ಮಾಟವಾದಿ ದೇವಗಿ ಅಂತ ಏನಿರಂಗಿಲ್ಲ ಅವು ಏನ್ರಿ ಬಿಳಿ ರಂಜಕ ಒಳಗ. ಆಮೇಲೆ ಈ ಕೆಂಪು ರಂಜಕ ಎಲ್ಲಿಪ್ಪ ಅಂತಂದ್ರ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಇಂಪಾರ್ಟೆಂಟ್, ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ನೆಕ್ಸ್ಟ್ ನೋಡ್ರಿ, ಈ ಬೆಂಕಿ ಕಡ್ಡಿಯನ್ನ ಅದೇನು ಮ್ಯಾಚ್ ಬಾಕ್ಸ್ ಅದು ಇದಿರತ್ತಲ್ರಿ, ಬೆಂಕಿ ಕಡ್ಡಿಯಲ್ಲಿರುವಂತಹ ಕೆಂಪು ರಂಜಕ, ಬೆಂಕಿ ಕಡ್ಡಿ ಒಳಗೆ ಏನಿರತಿ ಕೆಂಪು ರಂಜಕ ಇರ್ತತಿ. ಆಮೇಲೆ ಆ ಪೊಟ್ಟಣದಲ್ಲಿರುವಂತಹ ಆಂಟಿಮನಿ, ಈಗ ನೋಡ್ರಿ ಇದು ಬೆಂಕಿ ಪೊಟ್ಟಣ. ಇದಕ್ ನೀವು ಈ ಕಡ್ಡಿಯನ್ನ ಇದಕ್ ಹಿಂಗ್ ತೀಡಿದಾಗ ಏನಾಕತ್ತಪ್ಪ ಅಂತಂದ್ರ ಬೆಂಕಿ ಹತ್ತತಿ. ಈ ಬೆಂಕಿ ಕಡ್ಡಿಯಲ್ಲಿರುವಂತಹ ರಂಜಕ ಯಾವ್ದ? ಕೆಂಪು ರಂಜಕ. ಮಾನವನ ಮೂಳೆಯಲ್ಲಿರುವಂತದ್ದು ಬಿಳಿ ರಂಜಕ. ಆಮೇಲೆ ಜಲಪಾಶಾನ ಮತ್ತು ಇಲಿಪಾಶಾನ, ರ್ಯಾಟ್ ಪಾಯ್ಸನ್. ಆಮೇಲೆ ಈಗ ನೀರೊಳಗೆ ಇದನ್ನ ಪಾಯ್ಸನ್ ಆಗ್ತಿರ್ತಾರಲ್ರಿ, ಆ ಪಾಯ್ಸನ್ ಗಳಲ್ಲಿ ಬಳಕೆ ಮಾಡುವಂತದ್ದು ಯಾವ್ದ? ಬಿಳಿ ರಂಜಕ. ಆಮೇಲೆ ಅತಿ ಹೆಚ್ಚು ರಿಯಾಕ್ಟಿವ್ ಆಗಿರುವುದು ಯಾವ್ದ? ಬಿಳಿ ರಂಜಕ.
ಅದಕ್ಕೆ ಏನಾಕತ್ತಂದ್ರ ಸ್ಮಶಾನದಾಗದು ಬೆಂಕಿ ಎತ್ತಂದ್ರೆ ಹಾಕಿರತಿ. ಅದು ಯಾವ್ದು ಬಿಳಿ ರಂಜಕ. ಕೆಂಪು ರಂಜಕ ಒಂದನ್ನ ಇಟ್ಕೋಬೇಕು, ಬೆಂಕಿ ಪೊಟ್ಟಣಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಈ ಬೆಂಕಿ ಪೊಟ್ಟಣಗಳ ತಯಾರಿಕೆಯಲ್ಲಿ ಬಳಕೆ ಮಾಡುವುದು ಕೆಂಪು ರಂಜಕ. ಈ ಕೆಂಪು ರಂಜಕವನ್ನ ಬೆಂಕಿ ಪೊಟ್ಟಣದ ಏನಿದ್ ಬಾಕ್ಸ್ ಇರತ್ತಲ್ರಿ, ಅದು ತಿಕ್ಕಿದಾಗ ಅಷ್ಟೇ ಏನಾಕತ್ತೆ ಬೆಂಕಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಎದನ್ನ ಯೂಸ್ ಮಾಡಿರ್ತಾರಪ್ಪ, ಈ ಬೆಂಕಿ ಪೊಟ್ಟಣಕ್ಕೆ ಎದನ್ನ ಯೂಸ್ ಮಾಡಿರ್ತಾರ ಅಂತಂದ್ರ ನೋಡ್ರಿ, ಬೆಂಕಿ ಪೊಟ್ಟಣಗಳು ಏನ್ ಮಾಡ್ತಾರ ಅಂದ್ರೆ ಆಂಟಿಮನಿ ಆಕ್ಸೈಡ್. ಇದನ್ನು ಎಕ್ಸಾಮ್ದಾಗ ಬಾಸಲ ಕೇಳಿದಾರೆ, ಆಂಟಿಮನಿ ಆಕ್ಸೈಡ್. ಈ ಕಡ್ಡಿ ಒಳಗಿರುವುದು ಕೆಂಪು ರಂಜಕ, ಆದ್ರ ಇಲ್ಲಿರುವಂತದ್ದು ಬೆಂಕಿ ಪೊಟ್ಟಣದಲ್ಲಿರುವಂತದ್ದು ಯಾವ್ದ್ರಿ, ಆಂಟಿಮನಿ ಆಕ್ಸೈಡ್. ಅದ್ರ ಜೊತೆ ಅದನ್ನ ಹಿಂಗ್ ತಿಕ್ಕಿದಾಗ ಏನಾಗತ್ತಪ್ಪ ಅಂತಂದ್ರ ಅದನ್ನ ಹಿಂಗ ಇಲ್ಲಿಂದ ಈ ಕಡ್ಡಿಯನ್ನ ಇಲ್ಲಿ ತೀಡಿದಾಗ ಏನಾಗತ್ರಿ, ಆ ಆಂಟಿಮನಿ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಏನಾಗತ್ರಿ, ಬೆಂಕಿಯನ್ನ ಉತ್ಪತ್ತಿ ಮಾಡುತ್ತದೆ. ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪಟಾಕಿಗಳ ತಯಾರಿಕೆಗಳಲ್ಲೂ ಯೂಸ್ ಮಾಡ್ತಾರೆ. ಯಾವ್ದ್ರಿ, ಕೆಂಪು ರಂಜಕ. ನೋಡ್ರಿ, ಬಿಳಿ ರಂಜಕದ ಬಗ್ಗೆ ಏನೇನು ಇಟ್ಕೋಬೇಕು, ಬಿಳಿ ರಂಜಕ, ಕೆಂಪು ರಂಜಕ, ಅವುಗಳ ಬಹುರೂಪಗಳು. ಬಿಳಿ ರಂಜಕ ಬಂತಂದ್ರ ನೀರಿನಲ್ಲಿ ಕರಗುವುದಿಲ್ಲ, ಇವು ನೀರಿನಲ್ಲಿ ಕರಗ್ತಾವ. ಯಾವ್ದು ವಿಷಕಾರಿ ಇದ್ರೊಳಗ ಬಿಳಿ ರಂಜಕ ಅನ್ನೋದು ವಿಷಕಾರಿಯಾಗಿರ್ತತಿ. ಆಮೇಲೆ ಈ ಮಾನವನ ಮೂಳೆಗಳಲ್ಲಿ ಕಂಡು ಬರುವಂತದ್ದು ಬಿಳಿ ರಂಜಕನು, ಕೆಂಪು ರಂಜಕನು ಬಿಳಿ ರಂಜಕ. ಆಮೇಲೆ ಇಲಿ ಪಾಷಾಣ, ಜಲಪಾಷಾಣವಾಗಿ ಇದನ್ನ ಯೂಸ್ ಮಾಡ್ತಾರೋ, ಬಿಳಿ ರಂಜಕವನ್ನ ಯೂಸ್ ಮಾಡ್ತಾರೋ. ಕೆಂಪು ರಂಜಕ ಅಂದ್ರೆ ಒಂದೇ ಬರ್ತತಿ ಬೆಂಕಿ ಪೊಟ್ಟಣಗಳ ತಯಾರಿಕೆಯಲ್ಲಿ. ಆ ಮ್ಯಾಚ್ ಬಾಕ್ಸ್ ನಲ್ಲಿ ಬಳಕೆ ಆಗೋದು ಯಾವ್ದ್ರಿ, ಆಂಟಿಮನಿ ಆಕ್ಸೈಡ್. ಆ ಕಡ್ಡಿಯಲ್ಲಿ ಇರುವಂತದ್ದು ಯಾವ್ದ, ಕೆಂಪು ರಂಜಕ. ಅದ್ರ ಜೊತೆ ಇದ್ ಮಾಡಿದ್ರ ಹಿಂಗ್ ಸ್ಪರ್ಶವನ್ನು ಮಾಡಿದಾಗ ಏನಾಗತ್ರಿ, ಬೆಂಕಿ ಹತ್ತತಿ. ಇದೇನಪ್ಪಾ ಅಂತಂದ್ರ ಕಾರ್ಬನ್ನಿನ ಬಹುರೂಪಗಳಿಗೆ ಅಥವಾ ಬಹುರೂಪಗಳ ಚಾಪ್ಟರ್ ಬಗ್ಗೆ ಸಂಬಂಧಪಟ್ಟಂತ ಕ್ಲಾಸ್ ಇದೆ. ಇದನ್ನ ಎಕ್ಸಾಮ್ದಾಗ ಬಾಸಲ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ ಕೇಳಿದಾರೆ ನೋಡ್ರಿ ಕ್ವಶನ್. ಮುಂದಿನ ಕ್ಲಾಸ್ನಾಗ ಏನ್ ಮಾಡಪ್ಪ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ.